ಆರಾಧ್ಯಗೆ ಆರ್ಯನ ಜೊತೆಗೆ ಇರಲು ಇಷ್ಟವಿಲ್ಲದಿದ್ದರೂ ಬೇರೆ ದಾರಿ ಇರಲಿಲ್ಲ. ಅಂದು ರಾತ್ರಿ ಆರ್ಯನೇ ತನ್ನ ಕೈಯಾರೆ ಅವಳಿಗಾಗಿ ಅಡುಗೆ ಮಾಡಿದ. ಪ್ರೀತಿಯಿಂದ ತುತ್ತು ಮಾಡಿ ತಿನ್ನಿಸಿದ. ಅವನಿಗೆ ಅವನು ಶ್ರೇಯಾಗೆ ಪ್ರಪೋಸ್ ಮಾಡಿದ ವಿಡಿಯೋ ಆರಾಧ್ಯ ಕೈ ಸೇರಿದೆ ಎಂಬ ಸಣ್ಣ ಸೂಚನೆಯೂ ಇರಲಿಲ್ಲ. ಅಂದು ಅವಳು ತನಗಾಗಿ ಕಾದು ಕಾದು ಮನೆಗೆ ಹೋಗಿದ್ದರಿಂದ ನನ್ನ ಮೇಲೆ ಕೋಪ ಬಂದಿದೆ ಎಂದುಕೊಂಡಿದ್ದ. ಆದಷ್ಟು ತನ್ನ ಪ್ರೀತಿಯನ್ನು ಅವಳಿಗೆ ಅರ್ಥ ಮಾಡಿಸುವ ಪ್ರಯತ್ನದಲ್ಲಿದ್ದ. ಆರಾಧ್ಯಗೆ ಎಷ್ಟು ಹೊತ್ತಾದರೂ ನಿದ್ದೆ ಬಾರದಿದ್ದಾಗ ಅವಳ ವಿರೋಧದ ನಡುವೆಯೂ ಅವಳನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಹಾಡು ಹೇಳಿದ. ಅವನ ಪ್ರೀತಿಯನ್ನೆಲ್ಲ ತುಂಬಿ ಆಡಿದ ಹಾಡಿಗೆ ಅವಳ ಮನ ತುಂಬಿ ಬಂದಿತ್ತು. ಆದರೆ ಅದನ್ನು ತೋರಿಸಿಕೊಳ್ಳದೆ ಸುಮ್ಮನೆ ಕಣ್ಮುಚ್ಚಿದಳು. ಅವಳನ್ನು ತಟ್ಟುತ್ತಾ ತಟ್ಟುತ್ತಾ ಆಡುತ್ತಿದ್ದವನು ಅವಳು ಮಲಗಿದ್ದು ಕಂಡು ಅವಳನ್ನು ಸರಿಯಾಗಿ ಮಲಗಿಸಿ ಒದಿಕೆ ಒದಿಸಿದ್ದ. ನಂತರ ಅವಳ ಹಣೆಗೊಂದು ಮುತ್ತಿಟ್ಟವನು, ನನಗೆ ಗೊತ್ತು ಕಣೆ, ನನ್ನಿಂದ ನಿನಗೆ ತುಂಬ ನೋವಾಗಿದೆ ಅಂತ. ಅದಕ್ಕೆ ಆ ನೋವನ್ನು ನಾನೇ ವಾಸಿ ಮಾಡ್ತೀನಿ. ನಾಳೆ ನೀನೆಲ್ಲ ನೋವುಗಳಿಗೆ ಮುಕ್ತಿ ಸಿಗುತ್ತೆ ಎಂದವನು ಅಲ್ಲೇ ಇದ್ದ ಸೋಫಾದಲ್ಲಿ ಅಡಗಿದ್ದ. ಅವನ ಮನದಲ್ಲಾಗಲೇ ಅವಳಿಗೆ ಪ್ರಪೋಸ್ ಮಾಡುವ ಪ್ಲಾನ್ ತಯಾರಾಗಿತ್ತು. ಅದನ್ನು ಯೋಚಿಸುತ್ತಾ ಮಲಗಿದ್ದವನಿಗೆ ನಿದ್ದೆ ಬಂದಿದ್ದೇ ತಿಳಿಯಲಿಲ್ಲ. ಬೆಳಿಗ್ಗೆ ಅವನು ಹೇಳುವ ವೇಳೆಗಾಗಲೇ ಆರಾಧ್ಯ ಎದ್ದು ಹೋಗಿಯಾಗಿತ್ತು. ಅವನು ಫ್ರೆಶ್ ಆಗಿ ಬಂದಾಗ ಅವಳೇ ಅವನಿಗಾಗಿ ಕಾಫಿ ಮಾಡಿ ತಂದು ಕೊಟ್ಟಿದ್ದಳು. ಐ ಆಮ್ ಸಾರಿ ಆರು, ನಾನು ನಿನ್ನ ನೋಡಬೇಕು ಅಂಥದ್ರಲ್ಲಿ ನೀನೇ ನನ್ನ ಸೇವೆ ಮಾಡ್ತಾ ಇದ್ದೀಯಾ ಎಂತ? ಆರ್ಯನಿಗೆ ಪರವಾಗಿಲ್ಲ ಬಿಡಿ, ಈಗ ನಾನು ಹುಷಾರಾಗಿದ್ದೀನಿ, ಸೊ ನೋ ಪ್ರಾಬ್ಲಮ್. ಮತ್ತೆ ನೀವು ಯಾವಾಗ ಹೊರಡ್ತೀರಿ ಮನೆಗೆ ಎಂದಾಗ ಕಾಫಿ ನೆತ್ತಿಗೆ ಹತ್ತಿತ್ತು. ತಕ್ಷಣ ಆರಾಧ್ಯ ಅವನ ತಲೆ ತಟ್ಟುತ್ತಾ, ನೋಡಿಕೊಂಡು ಕುಡಿಯೋದು ತಾನೆ, ಒಳ್ಳೆ ಚಿಕ್ಕ ಮಕ್ಕಳ ಹಾಗೆ ಆಡ್ತೀರಾ. ಹೋಗಿ ಸ್ನಾನ ಮುಗಿಸಿ ಬನ್ನಿ, ನಾನು ತಿಂಡಿ ರೆಡಿ ಮಾಡ್ತೀನಿ, ತಿಂಡಿ ತಿಂದು ಹೊರಡುವಿರಂತೆ ಎಂದವಳು ಅವನ ಮಾತಿಗೂ ಕಾಯದೆ ಹೊರಟು ಹೋಗಿದ್ದಳು. ಅಂತೂ ನನ್ನ ಕಳಿಸೋಕೆ ತುದಿಗಾಲಲ್ಲಿ ನಿಂತಿದ್ದಾಳೆ ಎಂದುಕೊಂಡವನು ಸ್ನಾನಕ್ಕೆ ಹೋಗಿದ್ದ. ಅವಳು ಹೇಳಿದಂತೆ ಸ್ನಾನ ಮುಗಿಸಿ ತಿಂಡಿ ತಿಂದು ಅಲ್ಲಿಂದ ಹೊರಟಿದ್ದ. ಅವನ ಗೆಸ್ಟ್ ಹೌಸ್ಗೆ ಬಂದು ಅವಳಿಗೆ ಪ್ರಪೋಸ್ ಮಾಡಲು ಎಲ್ಲ ತಯಾರಿ ಮಾಡಿಕೊಂಡ. ತಾನು ಕರೆದರೆ ಅವಳು ಬರುವುದಿಲ್ಲ ಎಂದು ತಿಳಿದವನು ಸಂತು ಮೂಲಕ ಅಂದು ಸಂಜೆ ಅವಳಿಗೆ ಕಾಲ್ ಮಾಡಿಸಿದ. ಅವಳಿಗೆ ಕಾಲ್ ಮಾಡಿದ ಸಂತು, ಸೀನಿಯರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಅಂತ ಅಪಾಯವೇನೂ ಆಗಿಲ್ಲ, ಆದರೆ ಕೈ ಫ್ರ್ಯಾಕ್ಚರ್ ಆಗಿದೆಯಂತೆ. ಸದ್ಯಕ್ಕೆ ಅವರು ಗೆಸ್ಟ್ ಹೌಸ್ನಲ್ಲಿದ್ದಾರೆ. ನಾನೀಗ ಅವರನ್ನು ನೋಡೋಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯ ಪುಟ್ಟ ಎಂದು ಕೇಳಿದ್ದ. ಅವಳು ಒಪ್ಪಿಗೆ ಕೊಡುತ್ತಿದ್ದಂತೆ ಅವನೇ ಬಂದು ಅವಳನ್ನು ಕರೆದುಕೊಂಡು ಹೋಗಿದ್ದ. ಅವಳನ್ನು ಗೇಟ್ವರೆಗೂ ಬಿಟ್ಟವನು, ಪುಟ್ಟ, ಸೀನಿಯರ್ಗೆ ಯಾವುದೋ ಮೆಡಿಸಿನ್ ಬೇಕು ಅಂತ ಈಗ ತಾನೇ ಮೆಸೇಜ್ ಮಾಡಿದ್ದಾರೆ, ನೀನು ಒಳಗೆ ಹೋಗಿ ಮಾತನಾಡುತ್ತಿರು, ನಾನು ಹೋಗಿ ತಗೊಂಡು ಬರ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದ. ಅವನು ಅವಳಿಗೆ ಹೇಳಿ ಅಲ್ಲಿಂದ ಹೊರಡುವ ಮುನ್ನವೇ ಒಳಗೆ ಓಡಿದಳು ಆರಾಧ್ಯ. ಆರ್ಯನಿಗೆ ಆಕ್ಸಿಡೆಂಟ್ ಆಗಿದೆ ಎಂದು ತಿಳಿದಾಗಿನಿಂದ ಅವರನ್ನು ಯಾವಾಗ ನೋಡ್ತೀನೋ ಅನಿಸಿಬಿಟ್ಟಿತು ಅವಳಿಗೆ. ಆದರೆ ಒಳಗೆ ಬಂದವಳಿಗೆ ಅಲ್ಲಿನ ದೃಶ್ಯ ಗೊಂದಲಕ್ಕೀಡು ಮಾಡಿತು. ಫಾರ್ಮ್ ಹೌಸ್ ಒಳಾಂಗಣ ಭಾಗ ಒಳ್ಳೆ ಮದುವಣಗಿತ್ತಿಯಂತೆ ಅಲಂಕಾರಗೊಂಡಿತ್ತು. ಸುತ್ತಲೂ ಆರ್ಚೆಪ್ ಬಲೂನ್ಗಳಿಂದ ಅಲಂಕಾರ ಮಾಡಿದ್ದರೆ ಅಲ್ಲಲ್ಲಿ ಹೂವಿನ ಗೊಂಚಲುಗಳನ್ನು ತೂಗಿ ಬಿಡಲಾಗಿತ್ತು. ಅವಳು ಹೋಗುವ ದಾರಿ ಪೂರ್ತಿ ಹೂವಿನ ಹಾಸು. ಅಲ್ಲಿಂದ ಮುಂದೆ ಇದ್ದ ಅವಳದೇ ಫೋಟೋಗಳ ಗ್ಯಾಲರಿ. ಕೆಲವು ಫೋಟೋಗಳು ಸ್ನೇಹಿತರ ಜೊತೆಗೆ ತೆಗೆದವಾಗಿದ್ದರೆ ಮತ್ತು ಕೆಲವು ಕ್ಯಾಂಡೆಡ್ ಫೋಟೋಗಳು. ಆ ಫೋಟೋ ಗ್ಯಾಲರಿಯ ಮಧ್ಯ ನಿಂತಿದ್ದ ಆರ್ಯ ರೆಡ್ ಶರ್ಟ್ ತೊಟ್ಟು ಸಿಕ್ಕಾಪಟ್ಟೆ ಹ್ಯಾಂಡ್ಸಮ್ ಆಗಿ ಕಾಣುತ್ತಿದ್ದ. ಅವನನ್ನು ನೋಡಿದವಳಿಗೆ ಅವನು ತನ್ನನ್ನು ಸುಳ್ಳು ಹೇಳಿ ಕರೆಸಿಕೊಂಡಿದ್ದು ಕೂಡ ಮರೆತು ಹೋಗಿತ್ತು. ಅವನನ್ನೇ ನೋಡುತ್ತಾ ಮೈ ಮರೆತವಳ ಮುಂದೆ ಬಂದ ಆರ್ಯ ಅವಳ ಮುಂದೆ ಮಂಡಿಯೂರಿ ಕುಳಿತು, ಜೀವನದಲ್ಲಿ ನಾನು ಮೊದಲ ಬಾರಿ ಇಷ್ಟಪಟ್ಟ ಹೆಣ್ಣು ನೀನು, ಹಾಗೂ ನನ್ನ ಜೀವನದ ಗಮ್ಯವು ನೀನೆ. ಜೀವನ ಪೂರ್ತಿ ನಿನ್ನೊಟ್ಟಿಗೆ ಕಳೆಯುವ ಆಸೆ. ನನ್ನ ಪ್ರೀತಿಯನ್ನು ಒಪ್ಪಿಕೊಂಡು ನನ್ನ ಸಂಗಾತಿಯಾಗುವೆಯಾ? ನಿನ್ನನ್ನು ನನ್ನ ಹೃದಯದಲ್ಲಿ ಮನೆಯಲ್ಲಿಟ್ಟು ರಾಣಿಯಂತೆ ನೋಡಿಕೊಳ್ತೀನಿ. ನಿನ್ನ ಕಣ್ಣಲ್ಲಿ ನೀರು ಹಾಕಿಲ್ಲ ಅಂತ ನಾನು ಹೇಳಲ್ಲ, ಆದರೆ ನಿನ್ನ ಪ್ರತಿಯೊಂದು ನೋವಲ್ಲೂ ನಿನ್ನ ಜೊತೆಯಾಗಿ ಇರ್ತೀನಿ. ನಿನ್ನ ಕಣ್ಣಿಂದ ಬರುವ ನೀರನ್ನು ಒರೆಸುವ ಮೊದಲ ಕೈ ನನ್ನದೇ ಆಗಿರುತ್ತೆ. ನಿನ್ನ ನೋವನ್ನೆಲ್ಲ ಬಾಚಿಕೊಂಡು ಜಗತ್ತಿನ ಖುಷಿಯೆಲ್ಲ ಧಾರೆ ಎರೆಯುತ್ತೇನೆ. ವಿಲ್ ಯು ಮ್ಯಾರಿ ಮೀ ಎಂದು ಕೇಳುತ್ತಾ ತಾನು ತಂದಿದ್ದ ರಿಂಗ್ ಅವಳ ಮುಂದಿಡಿದ. ಆರಾಧ್ಯ ಅಂತೂ ನಿಂತಲೇ ಕಳೆದು ಹೋಗಿದ್ದಳು. ಆ ಕ್ಷಣಕ್ಕೆ ಜಗದ ಖುಷಿಯೆಲ್ಲ ಅವಳ ಬೊಗಸೆಯಲ್ಲಿ ಇರುವಂತೆ ಭಾಸವಾಗಿತ್ತು ಅವಳಿಗೆ. ಖುಷಿಯಿಂದ ಕಣ್ತುಂಬಿಕೊಂಡವಳು ತನ್ನ ಕೈ ಮುಂದೆ ಚಾಚಿದಳು. ಅದನ್ನು ಕಂಡು ಆರ್ಯಗಂತೂ ಸ್ವರ್ಗಕ್ಕೆ ಮೂರೇ ಗೇಣು ಎನಿಸಿತು. ಇನ್ನೇನು ಅವನು ಅವಳಿಗೆ ರಿಂಗ್ ಹಾಕಬೇಕು ಎನ್ನುವಷ್ಟರಲ್ಲಿ ಆರಾಧ್ಯಗೆ ಆರ್ಯ ಶ್ರೇಯಾಗೆ ಪ್ರಪೋಸ್ ಮಾಡಿದ್ದು ನೆನಪಾಗಿತ್ತು.
ತಕ್ಷಣವೇ ತನ್ನ ಕೈಯನ್ನು ಹಿಂದೆ ತೆಗೆದುಕೊಂಡಿದ್ದಳು. ಆರ್ಯ ಅವಳನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಾ ನಿಂತಿದ್ದ. ಅವಳು ಅವನಿಂದ 2 ಹೆಜ್ಜೆ ಹಿಂದೆ ಸರಿದು, ಇಲ್ಲ, ಇದು ಸಾಧ್ಯವೇ ಇಲ್ಲ ಎಂದಿದ್ದಳು. ಏನಾಯ್ತು ಆರು? ಯಾಕೆ ಹೀಗೆ ಇದ್ದಕ್ಕಿದ್ದ ಹಾಗೆ ನನ್ನಿಂದ ದೂರ ಹೋಗ್ತಿದ್ಯಾ? ನನಗೆ ಗೊತ್ತು ನೀನು ಕೂಡ ನನ್ನನ್ನು ಪ್ರೀತಿಸುತ್ತೀಯಾ ಅಂತ. ನಿಜ ಹೇಳು, ನಿನಗೂ ನನ್ನನ್ನು ಕಂಡರೆ ಇಷ್ಟ ತಾನೆ ಎಂದು ಕೇಳಿದಾಗ ಅವಳು ಏನೆಂದು ತಾನೇ ಹೇಳಿಯಾಳು. ಅವನೆಂದರೆ ಪ್ರಾಣ ಅವಳಿಗೆ. ಆದರೆ ಅವಳು ನೋಡಿದ ವಿಡಿಯೋ ಅವಳ ಮನವನ್ನು ಕದಡಿತ್ತು. ಹಾಗೆಂದು ಅದನ್ನು ಆರ್ಯ ಬಳಿ ಪ್ರಶ್ನೆ ಮಾಡುವ ಆಗಿರಲಿಲ್ಲ. ಏಕೆಂದರೆ ಆ ವಿಡಿಯೋದಲ್ಲಿರುವುದು ಸತ್ಯವೋ ಸುಳ್ಳೋ ಎಂಬ ಅನುಮಾನವಿತ್ತು ಅವಳಿಗೆ. ಅಕಸ್ಮಾತ್ ಅದು ಸುಳ್ಳಾಗಿದ್ದರೆ ಆರ್ಯ ದೃಷ್ಟಿಯಲ್ಲಿ ತಾನು ಚೀಪಾಗಿ ಬಿಟ್ಟರೆ ಎಂದು ಯೋಚಿಸಿದ್ದಳು. ಹಾಗೆಂದು ಸತ್ಯ ಏನೆಂದು ತಿಳಿಯುವವರೆಗೂ ಅವನ ಪ್ರೀತಿಯನ್ನು ಒಪ್ಪಿಕೊಳ್ಳಲು ಸಹ ಸಾಧ್ಯವಿರಲಿಲ್ಲ. ಅವನು ಸನಿಹವಿದ್ದರೆ ಸೋತು ಬಿಡುವುದು ಅವಳ ಮನಸ್ಸು. ಹಾಗಾಗಿಯೇ ಇಂದು ಸ್ವಲ್ಪ ನಿಷ್ಠೂರವಾಗಿ ಮಾತನಾಡಿ ನಿರ್ಧರಿಸಿದಳು. ಪ್ರೀತಿ ಪ್ರೀತಿ ಅಂತ ಸುಮ್ಮನೆ ಯಾಕೆ ನನ್ನ ಪ್ರಾಣ ತಿಂತ ಇದ್ದೀರಾ? ನಾನು ಅವತ್ತೇ ಹೇಳಿದ್ದೆ ಅಲ್ವಾ ನನಗೆ ಇದೆಲ್ಲ ಇಷ್ಟವಿಲ್ಲ ಅಂತ. ಆದರೂ ಸುಳ್ಳು ಹೇಳಿ ನನ್ನನ್ನು ಕರೆಸಿಕೊಳ್ಳುವ ಅಗತ್ಯವೇನಿತ್ತು? ಇದೇ ಕೊನೆ. ಮತ್ತೆ ನನ್ನನ್ನು ನೋಡುವ ಅಥವಾ ಭೇಟಿ ಮಾಡುವ ಪ್ರಯತ್ನ ಮಾಡಬೇಡಿ. ದಯವಿಟ್ಟು ನನ್ನ ಪಾಡಿಗೆ ನನ್ನ ಬಿಟ್ಟು ಬಿಡಿ ಎಂದು ಹೇಳಿದವಳು ಅಲ್ಲಿ ನಿಲ್ಲಲಾಗದೆ ಹೊರಟು ಬಿಟ್ಟಳು. ಇಷ್ಟು ಹೊತ್ತು ಅವಳು ಹೇಳಿದ್ದನ್ನೆಲ್ಲ ಕೇಳಿದ ಆರ್ಯನಿಗೆ ಎಲ್ಲೋ ಏನೋ ಸರಿಯಿಲ್ಲ ಎನ್ನುವುದು ಅರಿವಾಗಿತ್ತು. ಏಕೆಂದರೆ ಅವನು ಪ್ರಪೋಸ್ ಮಾಡುವಾಗ ಅವಳ ಕಣ್ಣಲ್ಲಿ ಕಂಡ ಮಿಂಚು ಅವಳಿಗೂ ಅವನ ಮೇಲೆ ಪ್ರೀತಿ ಇದೆ ಎಂಬುದನ್ನು ತಿಳಿಸಿತ್ತು. ಇದ್ದಕ್ಕಿದ್ದಂತೆ ಬದಲಾದ ಅವಳ ವರ್ತನೆಯನ್ನು ನೆನೆದವನು ಅವಳು ಯಾವುದೋ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾಳೆ ಅಥವಾ ಯಾವುದೋ ಗೊಂದಲದಲ್ಲಿದ್ದಾಳೆ, ಈ ಸಮಯದಲ್ಲಿ ಒಬ್ಬಳೇ ಇರುವುದು ಒಳಿತಲ್ಲ ಎಂದುಕೊಂಡವನು ತಕ್ಷಣವೇ ಅರ್ಥಗೆ ಕಾಲ್ ಮಾಡಿ ಆರಾಧ್ಯಳ ಮನೆಗೆ ಹೋಗಲು ತಿಳಿಸಿದ. ಆರ್ಯ ಹೇಳಿದಂತೆ ಅರ್ಥ ಆರಾಧ್ಯಳ ಮನೆಗೆ ಬಂದಿದ್ದಳು. ಅವಳನ್ನು ಆರ್ಯನೇ ಕಳುಹಿಸಿರುವುದು ಎಂದು ಆರಾಧ್ಯಗೂ ಗೊತ್ತಿತ್ತು. ಆದರೆ ಅವಳಿಗೆ ಈಗ ಸಾತ್ವನಕ್ಕೊಂದು ಹೆಗಲು ಬೇಕಿತ್ತು. ಹಾಗಾಗಿ ಅರ್ಥಳನ್ನು ಏನು ಪ್ರಶ್ನಿಸದೆ ಅವಳನ್ನು ತಬ್ಬಿ ಹತ್ತು ಬಿಟ್ಟಳು. ಅರ್ಥಗೆ ಆರ್ಯ ಮೊದಲೇ ಎಲ್ಲವನ್ನೂ ಹೇಳಿದ್ದರಿಂದ ಅವಳು ಸಹ ಏನನ್ನು ಕೇಳದೆ ಆರಾಧ್ಯಳನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದ್ದಳು. ಕೊನೆಗೆ ಹತ್ತು ಅರ್ಥ ಮಡಿಲಿನಲ್ಲಿಯೇ ನಿದ್ದೆಗೆ ಜಾರಿದಳು ಆರಾಧ್ಯ. ಅವಳನ್ನು ಸರಿಯಾಗಿ ಮಲಗಿಸಿ ಹೊರಬಂದ ಅರ್ಥ ಆರ್ಯನಿಗೆ ಕರೆ ಮಾಡಿ ಅವಳು ತುಂಬ ಅಪ್ಸೆಟ್ ಆಗಿದ್ದಾಳೆ ಅಣ್ಣ, ಸಿಕ್ಕಾಪಟ್ಟೆ ಅಳುತ್ತಾ ಇದ್ದಳು. ಸದ್ಯಕ್ಕೆ ನಾನೇನು ಕೇಳೋಕೆ ಹೋಗಿಲ್ಲ, ಅವಳು ಮನಸ್ಸಲ್ಲಿ ಏನಿದೆ ಅಂತಲೇ ಅರ್ಥವಾಗುತ್ತಿಲ್ಲ ಎಂದಿದ್ದಳು. ಅದಕ್ಕವನು ಅದರ ಬಗ್ಗೆ ಹೆಚ್ಚು ಯೋಚಿಸಬೇಡ, ಎಲ್ಲ ಸರಿಯಾಗುತ್ತೆ, ಸ್ವಲ್ಪ ಸಮಯ ಬೇಕು ಅಷ್ಟೆ. ನೀನಾಗೆ ಅವಳನ್ನು ಏಳಿಸೋಕೆ ಹೋಗಬೇಡ. ನಿದ್ದೆ ಮಾಡಿದರೆ ಮನಕ್ಕೆ ಕೊಂಚ ನೆಮ್ಮದಿ ದೊರೆಯುತ್ತದೆ. ಟೇಕ್ ಕೇರ್ ಆಫ್ ಹರ್ ಎಂದವನ ಮನಸ್ಸಿಗೂ ನೆಮ್ಮದಿ ಇರಲಿಲ್ಲ. ಈಗ ಮಲಗಿದ ಆರಾಧ್ಯ ಮತ್ತೆ ಎದ್ದಿದ್ದೆ ಮರುದಿನ ಮುಂಜಾನೆಗೆ. ಅವಳು ಎದ್ದಾಗ ಅರ್ಥ ಇನ್ನೂ ಮಲಗೆ ಇದ್ದಳು. ಒಮ್ಮೆ ನಡೆದಿದ್ದೆಲ್ಲ ನೆನಪಾಗಿ ಕಣ್ತುಂಬಿಕೊಂಡರೂ ಮರುಕ್ಷಣವೇ ಅದನ್ನು ಹೊರೆಸಿಕೊಂಡು ಆದಷ್ಟು ಬೇಗ ಸತ್ಯ ಏನೆಂದು ತಿಳಿದುಕೊಳ್ಳಬೇಕು. ಅಕಸ್ಮಾತ್ ಆ ವಿಡಿಯೋದಲ್ಲಿರುವುದೇ ನಿಜವಾದರೆ ಮತ್ತೆಂದು ನಾನು ಅವರಿಬ್ಬರ ಜೀವನಕ್ಕೆ ಕಾಲಿಡಬಾರದು ಎಂದು ನಿರ್ಧರಿಸಿದ್ದಳು. ಇತ್ತ ಅದೇ ದಿನ ಶ್ರೇಯ ಆರಾಧ್ಯಳನ್ನು ನೋಡಲು ಹೊರಟಿದ್ದಳು. ಅಂದು ಆರ್ಯ ಆಸ್ಪತ್ರೆಯಿಂದ ಹೋದ ದಿನವೇ ಶ್ರೇಯ ಅವನಿಗೆ ಕಾಲ್ ಮಾಡಿದಾಗ ಆರಾಧ್ಯಗೆ ಹುಷಾರಿಲ್ಲದಿರುವುದರ ಬಗ್ಗೆ ಅವಳಿಗೆ ಹೇಳಿದ್ದ. ಅದನ್ನು ಕೇಳಿದ ಮೇಲೆ ಮತ್ತಷ್ಟು ಪಾಪ ಪ್ರಜ್ಞೆ ಅವಳನ್ನು ಕಾಡಿತು. ಮನಸ್ಸು ತಡೆಯದೆ ಒಮ್ಮೆ ಆರಾಧ್ಯಳನ್ನು ನೋಡಿಕೊಂಡು ಬರಬೇಕೆಂದುಕೊಂಡಿದ್ದಳು. ಆದರೆ ಅವಳ ತಂದೆಯ ಜೊತೆ ಅವಳು ಆಸ್ಪತ್ರೆಯಲ್ಲಿ ಇರಬೇಕಿದ್ದರಿಂದ ಸುಮ್ಮನಾಗಿದ್ದಳು. ನಿನ್ನೆ ಅವಳ ತಂದೆಯನ್ನು ಡಿಸ್ಚಾರ್ಜ್ ಮಾಡಿದ್ದರಿಂದ ಇಂದು ಆರಾಧ್ಯಳನ್ನು ನೋಡಲು ಹೊರಟಿದ್ದಳು. ಹೊರಡುವ ಮುನ್ನ ಆರ್ಯನಿಗೂ ಒಮ್ಮೆ ಕಾಲ್ ಮಾಡಿ ವಿಷಯ ತಿಳಿಸಿ ಹೊರಟಿದ್ದಳು. ಅವನಿಗೂ ಆರಾಧ್ಯಳನ್ನು ನೋಡುವ ಬಯಕೆ. ಆದರೆ ನಿನ್ನೆ ಅವಳು ಹೇಳಿದ್ದ ಮಾತುಗಳನ್ನು ನೆನೆದು ಸುಮ್ಮನಾಗಿದ್ದ. ಕೊಂಚ ಸಮಯ ಸುಮ್ಮನೆ ಕುಳಿತವನು ಮತ್ತೆ ಮನಸ್ಸು ತಡೆಯದೆ ಆರಾಧ್ಯ ಮನೆಗೆ ಹೊರಟಿದ್ದ. ಇತ್ತ ಆರಾಧ್ಯ ಮನೆಗೆ ಬಂದ ಶ್ರೇಯಾಳನ್ನು ಕಂಡು ಅರ್ಥಗೆ ಆಶ್ಚರ್ಯವಾಗಿತ್ತು. ಅವಳೇ ಅವರಿಬ್ಬರನ್ನು ಪರಿಚಯಿಸಿ ಜ್ಯೂಸ್ ತರಲು ಅಡುಗೆ ಮನೆಗೆ ಹೋಗಿದ್ದಳು. ಇಲ್ಲಿ ಇವರಿಬ್ಬರ ನಡುವೆ ಮಾತೇ ಇಲ್ಲ. ಒಮ್ಮೆ ಇಬ್ಬರು ಕುಶಲೋಪರಿ ವಿಚಾರಿಸಿ ಸುಮ್ಮನಾಗಿದ್ದರು. ಒಮ್ಮೆ ಶ್ರೇಯಾಳನ್ನು ನೇರವಾಗಿ ಕೇಳಿಬಿಡಲೆ ಎಂದು ಆರಾಧ್ಯ ಯೋಚಿಸುತ್ತಿದ್ದರೆ ಶ್ರೇಯ ಆರಾಧ್ಯಳನ್ನೇ ಎವೆ ಇಕ್ಕದೆ ನೋಡುತ್ತಿದ್ದಳು. ಬಾಡಿದ ಮುಖ ಹಾಗೂ ಊದಿಕೊಂಡ ಕಣ್ಣುಗಳನ್ನೇ ನೋಡಿ ಅರ್ಥವಾಗಿತ್ತು ಅವಳು ಬಹಳವೇ ಹತ್ತಿದ್ದಾಳೆಂದು. ಒಂದು ಕ್ಷಣ ಅಪರಾಧಿ ಭಾವ ಒಂದು ಕಾಡಿ ಅವಳನ್ನು. ಇತ್ತ ಚಿಂತೆಯಲ್ಲಿ ಮುಳುಗಿದ ಆರಾಧ್ಯ ಕಣ್ಣಿಗೆ ಶ್ರೇಯಾಳ ಕೈಲಿದ್ದ ಉಂಗುರ ಕಾಣಿಸಿತು. ಅದರ ಮೇಲೆ ಇದ್ದ ಎ ಅಕ್ಷರ ಆರ್ಯನನ್ನು ನೆನಪಿಸಿತ್ತು. ಅದು ಆರ್ಯ ಹಾಕಿದ ಉಂಗುರವೇ ಇರಬೇಕು ಎಂದುಕೊಂಡವಳು ಒಮ್ಮೆ ಶ್ರೇಯಾಳನ್ನು ಕೇಳಿ ಬಿಡೋಣ ಎಂದು ಬಾಯಿ ತೆರೆಯುವ ಮುನ್ನವೇ ಶ್ರೇಯ ಫೋನ್ ರಿಂಗಣಿಸಿತು.
ಫೋನ್ ತೆಗೆದು ಮಾತನಾಡಿದ ಶ್ರೇಯಾ, ಸರಿ ಆರಾಧ್ಯ, ನಾನಿನ್ನು ಹೊರಡುತ್ತೇನೆ. ಆಫೀಸ್ನಲ್ಲಿ ಒಂದು ಮುಖ್ಯವಾದ ಕೆಲಸವಿದೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದಳು. ಅವಳು ಹಾಲ್ಗೆ ಬರುವುದಕ್ಕೂ ಆರ್ಯ ಒಳ ಬರುವುದಕ್ಕೂ ಸರಿ ಹೋಗಿತ್ತು. ಅದೇ ಸಮಯಕ್ಕೆ ಅರ್ಥ ಕೂಡ ಜ್ಯೂಸ್ ಹಿಡಿದು ಬಂದಿದ್ದಳು. ಅವಳನ್ನು ನೋಡಿದ ಶ್ರೇಯಾ, ಸಾರಿ ಅರ್ಥ, ಅರ್ಜೆಂಟ್ ಕೆಲಸ ಇದೆ, ಆಫೀಸ್ಗೆ ಹೋಗಬೇಕು ಎಂದು ಹೇಳಿ ಇವರಿಬ್ಬರಿಗೂ ಬಾಯ್ ಹೇಳಿ ಹೋಗಿದ್ದಳು. ಆರ್ಯ ಆರಾಧ್ಯಳ ರೂಮ್ ಕಡೆಗೆ ನಡೆದರೆ ಅವರಿಬ್ಬರು ಏಕಾಂತವಾಗಿ ಮಾತನಾಡಿಕೊಳ್ಳಲಿ ಎಂದುಕೊಂಡ ಅರ್ಥ ಅಲ್ಲೇ ಟಿವಿ ನೋಡುತ್ತಾ ಕುಳಿತುಕೊಂಡಳು. ಇತ್ತ ಶ್ರೇಯಾ ಹೋಗುತ್ತಿದ್ದಂತೆ ತನ್ನ ಫೋನ್ ಆನ್ ಮಾಡಿದ ಆರಾಧ್ಯ ಆ ವಿಡಿಯೋ ತೆರೆದು ಆರ್ಯ ಶ್ರೇಯಾಗೆ ಹಾಕುವ ದೃಶ್ಯವನ್ನು ಜೂಮ್ ಮಾಡಿ ನೋಡತೊಡಗಿದಳು. ಹಾಗೆ ನೋಡಿದವಳಿಗೆ ಆರ್ಯ ಶ್ರೇಯಾಗೆ ಹಾಕಿದ ರಿಂಗ್ ಹಾಗೂ ಅವಳ ಕೈಲಿದ್ದ ರಿಂಗ್ ಎರಡೂ ಒಂದೇ ಎಂಬುದು ಖಾತ್ರಿಯಾಗಿತ್ತು. ಅದನ್ನೇ ಸತ್ಯವೆಂದು ತಿಳಿದ ಆರಾಧ್ಯ ಮತ್ತಷ್ಟು ಹತಾಶೆಗೊಂಡಿದ್ದಳು. ತನ್ನ ಫೋನ್ನಲ್ಲಿದ್ದ ಆರ್ಯ ಫೋಟೋವನ್ನೇ ನೋಡುತ್ತಾ, ಯಾಕೆ ಹೀಗೆ ಮಾಡಿದ್ರಿ ಆರ್ಯ? ಎಷ್ಟು ನಂಬಿದ್ದೆ ನಿಮ್ಮನ್ನು, ಅದೆಷ್ಟು ಪ್ರೀತಿಸಿದೆ ಗೊತ್ತಾ ನಿಮ್ಮನ್ನು, ಆದರೆ ನೀವು ನನಗೆ ಮೋಸ ಮಾಡಿಬಿಟ್ರಿ ಎಂದು ಕಣ್ಣೀರು ಹಾಕುತ್ತಿದ್ದರೆ ಅದನ್ನೆಲ್ಲ ಬಾಗಿಲಲ್ಲಿ ನಿಂತು ನೋಡುತ್ತಿದ್ದ ಆರ್ಯ ಮನದಲ್ಲೂ ಸಂಕಟ ಆವರಿಸಿತ್ತು. ಅವಳ ಕಣ್ಣೀರು ಕಂಡು ಅವಳನ್ನು ಸಮಾಧಾನಿಸಬೇಕೆಂದು ಹೊರಟವನು ನಿನ್ನೆ ಅವಳಾಡಿದ ಮಾತುಗಳನ್ನು ನೆನೆದು ಸುಮ್ಮನಾದ. ಅವಳ ಕಣ್ಣೀರು ನೋಡುತ್ತಾ ಅಲ್ಲಿ ನಿಲ್ಲಲಾಗದೆ ಅಲ್ಲಿಂದ ಹೊರಟವನು ಹಾಲ್ಗೆ ಬಂದು ಸೋಫಾದ ಮೇಲೆ ತನ್ನೆರಡು ಕೈಗಳಿಂದ ಮುಖ ಮುಚ್ಚಿಕೊಂಡು ಕುಳಿತು ಬಿಟ್ಟ. ಒಂದು ರೀತಿಯ ಅಸಹಾಯಕತೆ ಕಾಡುತ್ತಿತ್ತು ಅವನನ್ನು. ಆರಾಧ್ಯ ಅಳುತ್ತಿದ್ದರೂ ಅವಳನ್ನು ಸಮಾಧಾನ ಮಾಡಲಾಗದ ತನ್ನ ಅಸಹಾಯಕತೆಯ ಬಗ್ಗೆ ತನ್ನನ್ನು ತಾನೇ ಅಳಿದುಕೊಂಡಿದ್ದ. ಅಲ್ಲಿಂದ ಕೆಳಗೆ ಬಂದವನು ಅರ್ಥಗೆ ವಿಷಯ ತಿಳಿಸಿ, ಹೇಗಾದರೂ ಮಾಡಿ ಆರಾಧ್ಯ ಫೋನ್ ತೆಗೆದುಕೊಂಡು ಬಾ ಅರ್ಥ, ಅದರಲ್ಲಿ ಅಂತಹದ್ದೇನಿದೆ ಅಂತ ನಾನು ನೋಡಲೇಬೇಕು. ಅವಳ ಮನಸ್ಸಲ್ಲಿ ಏನೋ ಇಟ್ಟುಕೊಂಡು ಕೊರಗುತ್ತಾ ಇದ್ದಾಳೆ. ಮೊದಲು ಅದೇನು ಅಂತ ಕಂಡು ಹಿಡಿಯಬೇಕು ಎಂದಿದ್ದ. ಸ್ವಲ್ಪ ಸಮಯ ಕಳೆದು ಆರಾಧ್ಯಳ ರೂಮ್ಗೆ ಹೋದಾಗ ಅವಳು ಬಾತ್ರೂಮ್ನಲ್ಲಿ ಇದ್ದಳು. ಅವಳ ಫೋನ್ ಟೇಬಲ್ ಮೇಲೆ ಇರುವುದನ್ನು ನೋಡಿದ ಅರ್ಥ, ಆರು, ನನ್ನ ಫೋನ್ ಚಾರ್ಜ್ ಖಾಲಿಯಾಗಿದೆ ಕಣೆ, ಚಾರ್ಜರ್ ಬೇರೆ ಹಾಸ್ಟೆಲ್ನಲ್ಲಿಯೇ ಬಿಟ್ಟು ಬಂದಿದ್ದೇನೆ, ಅಮ್ಮನಿಗೆ ಕಾಲ್ ಮಾಡಬೇಕು, ನಿನ್ನ ಫೋನ್ ತಗೊತೀನಿ ಎಂದಾಗ ಅವಳು ಬಾತ್ರೂಮ್ನಿಂದಲೇ ಸರಿ ಕಣೆ ಎಂದಿದ್ದಳು. ಇತ್ತ ಕೆಳಗೆ ಬಂದು ಆರಾಧ್ಯಳ ಫೋನ್ ಆರ್ಯನ ಕೈಗೆ ಕೊಟ್ಟು ಅರ್ಥ ಕುತೂಹಲದಿಂದ ನೋಡುತ್ತಾ ಅವನ ಪಕ್ಕ ಕುಳಿತಿದ್ದಳು. ಅವಳು ಫೋನ್ ಪಾಸ್ವರ್ಡ್ ಇಟ್ಟಿಲ್ಲ ಎಂದು ಮೊದಲೇ ತಿಳಿದಿದ್ದ ಆರಾಧ್ಯ ಫೋನ್ ಆನ್ ಮಾಡಿದ ಕೂಡಲೇ ವಾಟ್ಸಪ್ ಓಪನ್ ಮಾಡಿದ್ದ. ಕೆಲವು ಗ್ರೂಪ್ ಚಾಟ್ಗಳು ಕಾಣಿಸಿದವು. ಅವುಗಳ ಕೆಳಗೆ ಯಾವುದೋ ಒಂದು ಅನೋನ್ ನಂಬರ್ನಿಂದ ಬಂದ ವಿಡಿಯೋ ಕಾಣಿಸಿತು. ಅದನ್ನು ಓಪನ್ ಮಾಡಿದಾಗಲೇ ತಿಳಿದಿದ್ದು ಆ ವಿಡಿಯೋ ಆರ್ಯ ಶ್ರೇಯಾ ಜೊತೆ ಪ್ರಪೋಸ್ ಪ್ರಾಕ್ಟೀಸ್ ಮಾಡುವಾಗ ತೆಗೆದಿದ್ದು ಎಂದು ಇವನಿಗೆ ಅರ್ಥವಾಗಿತ್ತು. ಆರಾಧ್ಯ ಅವನನ್ನು ನಿರಾಕರಿಸಲು ಕಾರಣವೇನೆಂದು. ಇತ್ತ ಅದನ್ನು ನೋಡಿದ ಅರ್ಥ ಆರ್ಯನನ್ನೇ ವಿಚಿತ್ರವಾಗಿ ನೋಡಿದಳು. ಅದನ್ನು ಗಮನಿಸಿದವನು, ಲೇ, ನನ್ನ ಮೇಲೆ ಅನುಮಾನ ಪಡಬೇಡ, ನಾನು ಪ್ರೀತಿಸಿದ್ದು ಆರಾಧ್ಯನ ಮಾತ್ರ, ಅವಳ ಬಿಟ್ಟು ಬೇರೆ ಯಾರಿಗೂ ನನ್ನ ಜೀವನದಲ್ಲಿ ಜಾಗವಿಲ್ಲ ಎಂದವನು ನಡೆದಿದ್ದೆಲ್ಲ ಅವಳಿಗೆ ವಿವರಿಸಿದ. ಅಲ್ವೋ ಅಣ್ಣ, ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಪ್ರಾಕ್ಟೀಸ್ ಮಾಡೋಕೆ ಇದೇನೋ ಎಕ್ಸಾಮಾ ಅಥವಾ ಯಾವುದಾದರೂ ಸ್ಟೇಜ್ ಪರ್ಫಾರ್ಮೆನ್ಸಾ? ಹೋಗಿ ಹೇಗೆ ತಗಲಾಕೊಂಡಿದ್ದೀಯಾ ನೋಡು. ಬರೀ ನಿಮ್ಮಿಬ್ಬರ ಫೋಟೋ ನೋಡಿನೇ ಅರ್ಧ ದಿನ ಊಟ ಬಿಟ್ಟಿದ್ಲು ಅವಳು. ಅಂಥದ್ರಲ್ಲಿ ಈ ವಿಡಿಯೋ ನೋಡಿದ ಮೇಲೆ ಅವಳ ಪರಿಸ್ಥಿತಿ ಹೇಗಾಗಿರಬೇಡ ಹೇಳು. ಅದಕ್ಕೆ ಅವಳು ಇಷ್ಟೊಂದು ಅಪ್ಸೆಟ್ ಆಗಿರೋದು. ಅದೇನು ಮಾಡ್ತೀಯ ಮಾಡು, ಆದರೆ ಇವತ್ತೇ ಎಲ್ಲವನ್ನು ಕ್ಲಿಯರ್ ಮಾಡ್ಕೊ, ಜಾಸ್ತಿ ದಿನ ಬಿಟ್ಟಷ್ಟು ಸಮಸ್ಯೆ ದೊಡ್ಡದಾಗುತ್ತೆ ಎಂದಿದ್ದಳು. ಅವಳ ಮಾತು ಕೂಡ ಸರಿ ಎನಿಸಿತು. ಹಾಗೆಂದು ಈಗ ತಾನು ಹೋಗಿ ಮಾತನಾಡಿದರೂ ಆರಾಧ್ಯ ಅದನ್ನು ನಂಬುತ್ತಾಳ ಎಂಬ ನಂಬಿಕೆ ಅವನಿಗೆ ಇರಲಿಲ್ಲ. ತಕ್ಷಣ ಏನೋ ಒಳೆದಂತೆ, ಹೌದು ಅದೇ ಸರಿ, ನಾನೊಬ್ಬನೇ ಹೇಳಿದ್ದರೆ ಅದನ್ನು ನಂಬುತ್ತಾಳೋ ಇಲ್ಲವೋ, ಆದರೆ ಶ್ರೇಯಾ ಕೂಡ ಹೇಳಿದರೆ ಖಂಡಿತ ನಂಬುತ್ತಾಳೆ ಎಂದುಕೊಂಡವನು ಶ್ರೇಯಾಗೆ ಕಾಲ್ ಮಾಡಲು ಫೋನ್ ತೆಗೆದಿದ್ದ. ಅದೇ ಸಮಯಕ್ಕೆ ಶ್ರೇಯಾ ಕಾಲ್ ಕೂಡ ಬಂದಿತ್ತು. ರಿಸೀವ್ ಮಾಡಿದ್ದವನು, ಹಲೋ ಶ್ರೇಯಾ, ಈಗ ನಾನೇ ನಿನಗೆ ಕಾಲ್ ಮಾಡಬೇಕೆಂದುಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಕಾಲ್ ಮಾಡಿದ್ದೀಯ ನೋಡು, ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು ಎಂದವನಿಗೆ, ಹೌದಾ, ನಾನು ಕೂಡ ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕಿತ್ತು, ಇನ್ನೊಂದು ಗಂಟೆಯಲ್ಲಿ ಏರ್ಪೋರ್ಟ್ನಲ್ಲಿ ನಿನಗಾಗಿ ಕಾಯುತ್ತಿರುತ್ತೇನೆ ಎಂದವಳು ಅವನ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದಳು. ಅವಳು ಏರ್ಪೋರ್ಟ್ ಎಂದಿದ್ದು ಕೇಳಿ ಅವನಿಗೆ ಆಶ್ಚರ್ಯವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಎಲ್ಲಿ ಹೊರಟಿದ್ದಾಳೆ ಇವಳು ಎಂದುಕೊಂಡವನು ಹಿಂದೆಯೇ ಏರ್ಪೋರ್ಟ್ಗೆ ಹೊರಟ. ಇತ್ತ ಶ್ರೇಯಾ ಅವಳು ಮಾಡಿದ ತಪ್ಪಿನ ಅರಿವಾಗಿತ್ತು, ಆದರೆ ಅದನ್ನು ಆರ್ಯನ ಮುಂದೆ ಹೇಳುವ ಧೈರ್ಯವಿರಲಿಲ್ಲ. ಅದಕ್ಕಾಗಿ ಅವಳು ಮಾಡಿದ ತಪ್ಪನ್ನೆಲ್ಲ ಒಂದು ಪತ್ರದಲ್ಲಿ ಬರೆದು ಅದನ್ನು ಅವನಿಗೆ ಕೊಡಲು ಏರ್ಪೋರ್ಟ್ಗೆ ಬರಲು ಹೇಳಿದ್ದಳು. ಜೊತೆಗೆ ಹಿಂದೆಯೇ ಆರಾಧ್ಯಗೆ ಕಾಲ್ ಮಾಡಿದಳು, ಆದರೆ ಅದನ್ನು ಅರ್ಥ ರಿಸೀವ್ ಮಾಡಿದಳು.
ಶ್ರೇಯಾ ಆರಾಧ್ಯ ಜೊತೆಗೆ ಮಾತನಾಡಬೇಕೆಂದಾಗ ಅವಳಿಗೆ ಫೋನ್ ಕೊಟ್ಟು ಬಂದಿದ್ದಳು. ಮೊದಲು ಹೇಗೆ ಮಾತು ಶುರು ಮಾಡುವುದೆಂದು ತಡಬಡಾಯಿಸಿದ ಶ್ರೇಯಾ ನಂತರ ನಡೆದಿದ್ದೆಲ್ಲ ವಿವರಿಸಿ, ನಿನ್ನ ಮೇಲೆ ಆರ್ಯ ಪ್ರಾಣನೇ ಇಟ್ಟುಕೊಂಡಿದ್ದಾನೆ ಆರಾಧ್ಯ. ಅವನನ್ನು ದೂರ ಮಾಡಿಕೊಳ್ಳಬೇಡ. ನಿನ್ನನ್ನು ಅವನಿಂದ ದೂರ ಮಾಡಲು ಹೊರಟಿದ್ದೆ. ಆದರೆ ಈಗ ನನಗೆ ಅರ್ಥವಾಗಿದೆ. ಬಲವಂತವಾಗಿ ಪ್ರೀತಿಯನ್ನು ಪಡೆಯುವುದು ಅಸಾಧ್ಯ ಅಂತ ಎಂದವಳು ಮತ್ತೇನು ಮಾತನಾಡಲಾಗದೆ ಕರೆ ತುಂಡರಿಸಿದ್ದಳು. ಇತ್ತ ಅದನ್ನೆಲ್ಲ ಕೇಳಿದ ಆರಾಧ್ಯ ಕಲ್ಲಂತೆ ಕುಳಿತು ಬಿಟ್ಟಿದ್ದಳು. ತನ್ನ ಪ್ರೀತಿ ತನಗೆ ದೊರಕುವುದೆಂಬ ಸಂತೋಷ ಒಂದು ಕಡೆಯಾದರೆ, ತಾನಾಡಿದ ಮಾತುಗಳಿಂದ ಆರ್ಯ ನೊಂದುಕೊಂಡು ಎಲ್ಲಿ ತನ್ನಿಂದ ದೂರಾಗುವನೋ ಎಂಬ ಭಯ ಒಂದು ಕಡೆ. ಜೊತೆಗೆ ನಿನ್ನೆ ಅವನ ಪ್ರೀತಿಯನ್ನು ನಿರಾಕರಿಸಿ ಅವನ ಮನಸ್ಸನ್ನು ನೋಯಿಸಿದೆನೆಂಬ ಬೇಸರ ಕೂಡ ಮನವನ್ನು ಆವರಿಸಿತು. ಈ ಕ್ಷಣವೇ ಆರ್ಯನನ್ನು ನೋಡುವ ಬಯಕೆಯಾಗಿತ್ತು. ಅವನಿಗೆ ಕರೆ ಮಾಡಬೇಕೆಂದು ಫೋನ್ ತೆಗೆದುಕೊಂಡವಳು ಅವನೊಂದಿಗೆ ಮಾತನಾಡುವ ಧೈರ್ಯವಿಲ್ಲದೆ ಸುಮ್ಮನಾಗಿದ್ದಳು. ಅತ್ತ ಆರ್ಯ ಬರುವ ವೇಳೆವಾಗಲೇ ಶ್ರೇಯ ಏರ್ಪೋರ್ಟ್ನಲ್ಲಿ ಇದ್ದಳು. ಅವನು ಅವಳ ಬಳಿ ಬಂದಾಗ, ಥ್ಯಾಂಕ್ಸ್ ಆರ್ಯ, ಇಲ್ಲಿವರೆಗೂ ಬಂದಿದ್ದಕ್ಕೆ. ನಾನು ವಾಪಸ್ ಹೋಗ್ತಾ ಇದ್ದೀನಿ. ಮತ್ತೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ. ನಾನು ಬರುವವರೆಗೂ ಅಪ್ಪನನ್ನು ನೋಡಿಕೊಳ್ಳೋಕ್ಕಾಗುತ್ತಾ ಪ್ಲೀಸ್ ಎಂದು ಕೇಳಿದಳು. ಅದಕ್ಕವನು, ಅದನ್ನು ಕೇಳಬೇಕಾ ನೀನು ಹೇಳದಿದ್ದರೂ ಅದು ನನ್ನ ಜವಾಬ್ದಾರಿ. ನೀನು ಪ್ರಾಜೆಕ್ಟ್ ಕಡೆ ಗಮನ ಕೊಡು ಎಂದವನ ಇದ್ದಕ್ಕಿದ್ದಂತೆ ಗಟ್ಟಿಯಾಗಿ ತಬ್ಬಿದವಳು. ಐ ಆಮ್ ಸಾರಿ ಆರ್ಯ ಎಂದವಳ ಕಣ್ಣಿಂದ 2 ಹನಿ ಜಾರಿತು. ಅವನಿಗೆ ಕಾಣದಂತೆ ಅದನ್ನು ಒರೆಸಿಕೊಂಡು ಅವನಿಂದ ದೂರ ಸರಿದವಳು ತನ್ನ ಪರ್ಸ್ನಿಂದ ಒಂದು ಲೆಟರ್ ತೆಗೆದು, ನಾನು ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ನಲ್ಲ, ಅದು ಇದರಲ್ಲಿದೆ. ನಾನು ಹೋದ ನಂತರ ಇದನ್ನು ತೆಗೆದು ಹೋದು. ನನ್ನ ಹತ್ತಿರ ಏನೋ ಮುಖ್ಯವಾದ ವಿಷಯ ಮಾತನಾಡಬೇಕು ಅಂತಿದ್ದೆ. ಏನದು ಎಂದು ಕೇಳಿದಳು. ಆದರೆ ಈ ಸಮಯದಲ್ಲಿ ಅವಳಿಗೆ ತನ್ನ ಸಮಸ್ಯೆ ಹೇಳಿ ಅವಳನ್ನು ಸಂಕಷ್ಟದಲ್ಲಿ ಸಿಲುಕಿಸಲು ಇಷ್ಟವಿಲ್ಲದೆ, ಏನೂ ಇಲ್ಲ, ಒಂದು ಸಣ್ಣ ಫೇವರ್ ಆಗಬೇಕಿತ್ತು, ಬಿಸಿನೆಸ್ಗೆ ಸಂಬಂಧಪಟ್ಟ ಹಾಗೆ. ಆಮೇಲೆ ನಿನಗೆ ಮೇಲ್ ಮಾಡ್ತೀನಿ ಬಿಡು, ನೋ ಪ್ರಾಬ್ಲಮ್ ಎಂದು ಹೇಳಿದವನು ಅವಳನ್ನು ಖುಷಿಯಾಗಿ ಕಳುಹಿಸಿಕೊಟ್ಟಿದ್ದ. ಅವಳು ಮಾತ್ರ ಭಾರವಾದ ಮನಸ್ಸಿನಿಂದಲೇ ಫ್ಲೈಟ್ ಹತ್ತಿದವಳು. ಬಹುಶಃ ಇದೇ ನಮ್ಮಿಬ್ಬರ ಕಡೆಯ ಭೇಟಿ ಅನಿಸುತ್ತೆ ಎಂದು ಮನದಲ್ಲಿಯೇ ನುಡಿದುಕೊಂಡಿದ್ದಳು. ಅವಳು ಫ್ಲೈಟ್ ಹತ್ತಿದ ಮೇಲೆ ವಾಪಸ್ ಹೊರಟವನು ತನ್ನ ಕೈಲಿದ್ದ ಪತ್ರ ನೋಡಿ ಕುತೂಹಲದಿಂದ ಅದನ್ನು ತೆಗೆದು ಓದಿದ. ಯಾವುದ ಕುತೂಹಲದಿಂದ ಪತ್ರ ತೆಗೆದು ಓದಿದವನಿಗೆ ದೊಡ್ಡ ಆಘಾತವೇ ಕಾದಿತ್ತು. ಶ್ರೇಯ ಮನದಲ್ಲಿ ಇಂತಹ ಭಾವನೆಗಳಿರಬಹುದು ಎಂಬ ಕಲ್ಪನೆಯೂ ಅವನಿಗಿರಲಿಲ್ಲ. ಎಷ್ಟೋ ಹೊತ್ತು ಅಲ್ಲೇ ಕುಸಿದು ಕುಳಿತವನು ನಂತರ ಕೊಂಚ ಸುಧಾರಿಸಿಕೊಂಡು ತನ್ನ ಗೆಸ್ಟ್ ಹೌಸ್ಗೆ ಹೊರಟಿದ್ದ. ಅವನ ಮನಸ್ಸು ಸಂಪೂರ್ಣ ಕದಡಿ ಹೋಗಿತ್ತು. ಶ್ರೇಯ ತಪ್ಪೆ ಮಾಡಿದರೂ ಅದೇಕೋ ಅದನ್ನು ಒಪ್ಪಿಕೊಳ್ಳಲಾಗುತ್ತಿಲ್ಲ ಅವನಿಗೆ. ಮನಸ್ಸು ತಡೆಯದೆ ಅವಳಿಗೆ ಕಾಲ್ ಮಾಡಿದ. ಆದರೆ ಅದು ನಾಟ್ ರೀಚಬಲ್ ಎಂದು ಬರುತ್ತಿತ್ತು. ಆಗಲೇ ಅವನಿಗೆ ನೆನಪಾಗಿದ್ದು ಅವಳು ಫ್ಲೈಟ್ನಲ್ಲಿ ಇದ್ದಾಳೆಂದು. ಅಂದು ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಇಲ್ಲದೆ ಕಳೆದವನು ಬೆಳಗಿನ ಜಾವಕ್ಕೆ ನಿದ್ರೆಗೆ ಜಾರಿದ. ಮತ್ತೆ ಅವನಿಗೆ ಎಚ್ಚರವಾದಾಗ 11 ಗಂಟೆ ಆಗಿತ್ತು. ಮೊದಲೇ ಮನಸ್ಸು ಸರಿ ಇಲ್ಲದೆ ಇದ್ದಿದ್ದರಿಂದ ಇಂದು ಕಾಲೇಜ್ಗೆ ರಜೆ ಹಾಕಿದ್ದ. ಇತ್ತ ಅವನನ್ನು ನೋಡಲೆಂದು ಸಂಭ್ರಮದಲ್ಲಿ ಬಂದ ಆರಾಧ್ಯಗೆ ಆರ್ಯನ ಅನುಪಸ್ಥಿತಿ ಅವಳ ಸಂತೋಷಕ್ಕೆ ತಣ್ಣೀರೆರಚಿತ್ತು. ಮೊನ್ನೆ ನಾನು ಹಾಗೆ ಮಾತನಾಡಿದ್ದರಿಂದಲೇ ಅವರಿಗೆ ಬೇಸರವಾಗಿ ಕಾಲೇಜಿಗೆ ಬಂದಿಲ್ಲ ಅನಿಸುತ್ತೆ ಎಂದುಕೊಂಡವಳಿಗೆ ಕಾಲೇಜಿನಲ್ಲಿ ಇರಲು ಮನಸ್ಸಾಗದೆ ತಲೆನೋವಿನ ನೆಪ ಹೇಳಿ ಮನೆಗೆ ಬಂದು ಬಿಟ್ಟಳು. ಇತ್ತ ಆರ್ಯ ಮತ್ತೆ ಶ್ರೇಯಾಗೆ ಕರೆ ಮಾಡಿದ್ದ. ಆದರೆ ಅವಳ ಫೋನ್ ಸ್ವಿಚ್ ಆಫ್ ಎಂದು ಬರುತ್ತಿತ್ತು. ಅದನ್ನು ಕೇಳಿ ಕೊಂಚ ಗಾಬರಿಯಾದರೂ ತನ್ನ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ಅವಳು ಯುಕೆಯಲ್ಲಿರುವುದನ್ನು ಕನ್ಫರ್ಮ್ ಮಾಡಿಕೊಂಡಿದ್ದ. ಇದನ್ನೆಲ್ಲ ಮರೆಯಲು ಅವಳಿಗೆ ಸಮಯ ಬೇಕೆಂದು ತಿಳಿತವನು ಅವಳಾಗೆ ಅವಳೇ ಕರೆ ಮಾಡುವವರೆಗೂ ಅವಳನ್ನು ಸಂಪರ್ಕಿಸುವುದು ಬೇಡ ಎಂದು ನಿರ್ಧರಿಸಿದ. 20 ವರ್ಷದ ಅವರ ಸ್ನೇಹದಲ್ಲಿ ಒಂದು ಸಣ್ಣ ಬಿರುಕು ಬರದಂತೆ ಕಾಪಾಡಿಕೊಂಡಿದ್ದರಿಂದ ಆದರೆ ಇಂದು ದೊಡ್ಡ ಕಂದಕವೇ ಸೃಷ್ಟಿಯಾಗಿತ್ತು. ಸಂಗಾತಿಯಾಗಿ ಅವನ ಹೃದಯದಲ್ಲಿ ಆರಾಧ್ಯಗೆ ಹೇಗೆ ಸ್ಥಾನವಿದೆಯೋ ಹಾಗೆ ಒಬ್ಬ ಸ್ನೇಹಿತೆಯಾಗಿ ಸ್ಥಾನವಿತ್ತು. ಅವನ ಮನದಲ್ಲಿ ಇವರಿಬ್ಬರಲ್ಲಿ ಯಾರನ್ನು ಬಿಟ್ಟುಕೊಡಲು ಅವನು ಸಿದ್ಧನಿರಲಿಲ್ಲ. ಆದರೆ ಈಗ ಸತ್ಯ ಏನೆಂದು ತಿಳಿದರೆ ಆರಾಧ್ಯ ದೃಷ್ಟಿಯಲ್ಲಿ ಶ್ರೇಯ ಎಲ್ಲಿ ಕೆಳಗಿಳಿದು ಬಿಡುತ್ತಾಳೋ ಎಂಬ ಭಯವೊಂದು ಕಾಡಿತ್ತು. ತನ್ನ ಗೆಳತಿ ಯಾರ ದೃಷ್ಟಿಯಲ್ಲಿಯೂ ಕೀಳಾಗುವುದು ಅವನಿಗೆ ಇಷ್ಟವಿರಲಿಲ್ಲ. ಹಾಗೆಂದು ಅವಳು ಮಾಡಿದ್ದು ಸರಿ ಎಂದು ಅಲ್ಲ, ಆದರೆ ಒತ್ತಡದಲ್ಲಿ ಸಿಲುಕಿ ಅರಿಯದೆ ಅವಳಿಂದ ಆದ ತಪ್ಪು ಎಂಬುದು ಅವನ ಭಾವನೆ. ಆದರೆ ಅದನ್ನು ಆರಾಧ್ಯ ಕೂಡ ಅಷ್ಟೇ ಸಲೀಸಾಗಿ ತೆಗೆದುಕೊಳ್ಳುತ್ತಾಳ ಎಂಬುವುದೇ ದೊಡ್ಡ ಯಕ್ಷ ಪ್ರಶ್ನೆಯಾಗಿತ್ತು ಅವನಿಗೆ. ಅದೇ ಯೋಚನೆಯಲ್ಲಿ ಮುಳುಗಿದವನು ಸದ್ಯಕ್ಕೆ ಅವನೇ ಅವಳಿಂದ ದೂರವಿರುವ
ನಿರ್ಧಾರ ಮಾಡಿದ. ಆದರೆ ಅವಳಿಗಾಗಲೇ ಸತ್ಯ ತಿಳಿದಿದೆ ಎಂಬ ವಿಷಯ ಇವನಿಗೆ ತಿಳಿದಿಲ್ಲ. ಎಲ್ಲವನ್ನು ಸರಿಪಡಿಸಿದ ಶ್ರೇಯಾ ಈ ವಿಷಯವೊಂದನ್ನು ಆರ್ಯನಿಗೆ ಹೇಳಲು ಮರೆತು ಬಿಟ್ಟಿದ್ದಳು. ಅವಳ ಈ ಒಂದು ಸಣ್ಣ ತಪ್ಪಿನಿಂದ ಆರ್ಯ ಹಾಗೂ ಆರಾಧ್ಯ ಮತ್ತಷ್ಟು ದಿನಗಳ ಕಾಲ ವಿರಹವನ್ನು ಅನುಭವಿಸಲಿದ್ದರು. ಇತ್ತ ಆರಾಧ್ಯಗೆ ಆರ್ಯ ಜೊತೆ ಮಾತನಾಡಲು ಒಂದು ರೀತಿಯ ಭಯವಾದರೆ, ಅರ್ಥ ಆರ್ಯನಿಗೂ ಕೂಡ ಆರಾಧ್ಯ ಜೊತೆ ಮಾತನಾಡಲು ಒಂದು ರೀತಿಯ ಭಯ. ಒಟ್ಟಿನಲ್ಲಿ ಇಬ್ಬರು ಒಂದೊಂದು ಕಾರಣದಿಂದ ದೂರ ಉಳಿದಿದ್ದರು. ಇದೆಲ್ಲದರ ಜೊತೆಗೆ ಇರುವ ವಿಷಯ ತಿಳಿಸದೆ ತನ್ನಿಂದ ದೂರ ಉಳಿದ ಆರಾಧ್ಯ ಬಗ್ಗೆ ಕೊಂಚ ಕೋಪವೂ ಇತ್ತು ಆರ್ಯನಿಗೆ. ಹಾಗಾಗಿ ಅವಳಿಂದ ದೂರ ಉಳಿದರೆ ತನ್ನ ಬೆಲೆ ಏನೆಂದು ತಿಳಿಯುತ್ತೆಂಬ ಉದ್ದೇಶವೂ ಇತ್ತು. ಹೀಗೆ 2 ವಾರಗಳು ಕಳೆದು ಹೋಗಿತ್ತು. ದಿನವೂ ಕಾಲೇಜಿನಲ್ಲಿ ಒಬ್ಬರಿಗೊಬ್ಬರು ನೋಡಿದರೂ ಮಾತನಾಡುವ ಧೈರ್ಯ ಮಾಡಿರಲಿಲ್ಲ. ಇನ್ನು ಇದನ್ನು ಮುಂದುವರಿಸುವುದು ಆರಾಧ್ಯಗೆ ಸಹ್ಯವಾಗಿರಲಿಲ್ಲ. ಆಗಿದ್ದಾಗಲಿ ನಾನೇ ಅವರಲ್ಲಿ ಮಾತನಾಡಿ ಕ್ಷಮೆ ಕೇಳುತ್ತೇನೆ. ಬೈದರೆ ಬೈಯಲಿ, ಕಡೆ ಪಕ್ಷ ಒಂದೇಟು ಹಾಕಿದರೂ ಪರವಾಗಿಲ್ಲ. ಆದರೆ ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಕೊಡುವುದಿಲ್ಲ. ನನ್ನ ಆರ್ಯ ನನಗೆ ಬೇಕೇ ಬೇಕು. ಅದೇನಾದರೂ ಆಗಲಿ, ಅವರನ್ನು ಮಾತ್ರ ಕಳೆದುಕೊಳ್ಳುವುದಿಲ್ಲ ಎಂದು ನಿರ್ಧರಿಸಿದ್ದಳು. ಅವಳು ಕಾಲ್ ಮಾಡಿದರೆ ಅವನು ರಿಸೀವ್ ಮಾಡದೆ ಇದ್ದಿದ್ದರಿಂದ ಅವನನ್ನು ಕಾಲೇಜಿನಲ್ಲಿಯೇ ಮಾತನಾಡಿಸಲು ನಿರ್ಧರಿಸಿದ್ದಳು. ಅಂದು ಅವರಿಗೆ ಆ ದಿನ ಕ್ಲಾಸ್ ಇದ್ದಿದ್ದರಿಂದ ಅದು ಮುಗಿಯುವುದನ್ನೇ ಕಾದಿದ್ದ ಆರಾಧ್ಯ ಅವನ ಹಿಂದೆಯೇ ಹೋಗಿದ್ದಳು. ಅವಳು ಎಷ್ಟೇ ಕೂಗಿದರೂ ಹಿಂತಿರುಗಿ ನೋಡದವನನ್ನು ಸ್ಟಾಫ್ ರೂಮ್ ವರೆಗೂ ಫಾಲೋ ಮಾಡಿಕೊಂಡು ಬಂದಿದ್ದಳು. ಅವಳ ಅದೃಷ್ಟಕ್ಕೆ ಸ್ಟಾಫ್ ರೂಮ್ನಲ್ಲಿ ಬೇರೆ ಯಾರೂ ಇರಲಿಲ್ಲ. ಒಳಗೆ ಬಂದವಳು, ಸರ್, ನಿಮ್ಮ ಜೊತೆ ಮಾತನಾಡಬೇಕಿತ್ತು ಎಂದಿದ್ದಳು. ಅದಕ್ಕವನು, ಹೇಳಿ ಮಿಸ್ ಆರಾಧ್ಯ, ಕ್ಲಾಸ್ ಬಗ್ಗೆ ಸಂಬಂಧಪಟ್ಟಿದ್ದ ಹಾಗೆ ಏನಾದರೂ ಡೌಟ್ ಇತ್ತಾ ಎಂದಿದ್ದ. ಯಾವಾಗಲೂ 6 ಎನ್ನುತ್ತಿದ್ದವನು ಹೀಗೆ ಅದರಲ್ಲೂ ಬಹುವಚನದಲ್ಲಿ ಮಾತನಾಡಿಸಿದ್ದು ಕಂಡು ಸುಮ್ಮನೆ ನಿಂತು ಬಿಟ್ಟಳು. ಅದೇ ಸಮಯಕ್ಕೆ ಬೇರೆ ಲೆಕ್ಚರರ್ಸ್ ಕೂಡ ಕ್ಲಾಸ್ ಮುಗಿಸಿ ಸ್ಟಾಫ್ ರೂಮ್ಗೆ ಬಂದಿದ್ದರಿಂದ ಏನು ಹೇಳಲಾಗದೆ ಅಲ್ಲಿಂದ ಹೊರಟು ಬಿಟ್ಟಳು. ಅಣತಿ ದೂರದಲ್ಲಿ ಹೋಗುತ್ತಿದ್ದವಳು ತನ್ನ ಕಣ್ಣೊರೆಸಿಕೊಂಡಿದ್ದನ್ನು ಕಂಡವನ ಮನ ವಿಲವಿಲನೆ ಒದ್ದಾಡುತ್ತಿತ್ತು. ತನ್ನಿಂದ ಅವಳಿಗೆ ಪದೇ ಪದೇ ನೋವಾಗುತ್ತಿದೆ ಎಂಬುದನ್ನೇ ಅವನಿಂದ ಸಹಿಸಲಾಗಲಿಲ್ಲ. ಆಗಿದ್ದಾಗಲಿ ಹಿಂದೆ ಎಲ್ಲವನ್ನೂ ಮಾತನಾಡಿ ಬಗೆಹರಿಸಿಕೊಳ್ಳಬೇಕು ಎಂದು ಮನದಲ್ಲಿ ನಿರ್ಧರಿಸಿದ್ದ. ಇತ್ತ ಕ್ಲಾಸ್ ಹಿಂತಿರುಗಿ ಬಂದ ಆರಾಧ್ಯಗೆ ಕ್ಲಾಸ್ ಕೇಳುವ ಮನಸ್ಸಿಲ್ಲದೆ ಮನೆಯ ಕಡೆಗೆ ಹೊರಟಿದ್ದಳು. ಅವಳು ಮನೆಗೆ ಹೋಗುವುದನ್ನು ನೋಡಿದ ಆರ್ಯ ಕೂಡ ಅವಳ ಹಿಂದೆಯೇ ಹೊರಟಿದ್ದ. ಅವಳು ಮನೆ ಒಳಗೆ ಹೋಗಿ ಬಾಗಿಲು ಹಾಕುವ ಮುನ್ನವೇ ಒಳಗೆ ಬಂದಿದ್ದ ಆರ್ಯ. ಅದಾಗಲೇ ಅವಳಿಗೆ ಅವನ ಮೇಲೆ ಕೋಪ ಬಂದಿತ್ತು. ಅವನನ್ನು ನೋಡಿದವಳು ಕೋಪದಿಂದ, ಓಹೋ, ಮಿಸ್ಟರ್ ಆರ್ಯ ಅವರು ಇಲ್ಲಿಯವರೆಗೂ ದಯಮಾಡಿಸಿದ್ದಾರೆ, ಯಾಕೆ ಅಂತ ಕೇಳಬಹುದಾ ಸರ್ ಎಂದಿದ್ದಳು. ಅವನು ತನ್ನ 2 ಕಿವಿ ಹಿಡಿದು ಸಾರಿ ಯಾರು ಎಂದಿದ್ದನಷ್ಟೆ. ಅವಳ ಕೋಪವೆಲ್ಲ ಹಾರಿ ಹೋಗಿತ್ತು. ಅದನ್ನು ತಿಳಿದವನು ಒಮ್ಮೆ ಅವನ ಕೈಯನ್ನು ಅಗಲಿಸಿ ಕರೆದಿದ್ದನಷ್ಟೆ. ಅವನ ತೋಳಲ್ಲಿ ಸೇರಿ ಹೋದವಳು ಪ್ರಪಂಚವನ್ನೇ ಮರೆತಿದ್ದಳು. ಎಷ್ಟೋ ದಿನಗಳ ವಿರಹದ ನಂತರ ಇಬ್ಬರು ಒಂದಾಗಿದ್ದರು. ಇಬ್ಬರ ಕಣ್ಣಲ್ಲಿ ನೀರು ಜಿನುಗಿತ್ತು. ಸ್ವಲ್ಪ ಸಮಯದ ನಂತರ ಅವಳಿಂದ ದೂರ ಸರಿದ ಆರ್ಯ ಅವಳ ಕಣ್ಣೀರು ಒರೆಸಿ, ಸಾರಿ ಯಾರು, ನಿನ್ನನ್ನು ತುಂಬ ನೋಯಿಸಿಬಿಟ್ಟೆ ಎಂದರೆ, ಇಲ್ಲ ಆರ್ಯ, ನಾನು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ. ಐ ಆಮ್ ಸಾರಿ ಆರ್ಯ, ಯಾರೋ ಕಳುಹಿಸಿದ ವಿಡಿಯೋ ನೋಡಿ ಏನೇನೋ ಅಂದುಕೊಂಡು ನಿಮ್ಮನ್ನು ನೋಯಿಸಿಬಿಟ್ಟೆ. ಐ ಆಮ್ ಸಾರಿ ಆರ್ಯ, ರಿಯಲಿ ಸಾರಿ, ಇನ್ಯಾವತ್ತೂ ನಿಮ್ಮನ್ನು ದೂರ ಮಾಡಿಕೊಳ್ಳಲ್ಲ ಎಂದವಳು ಅವನನ್ನು ತಬ್ಬಿ ಕಣ್ಣೀರು ಸುರಿಸಿದ್ದಳು. ಇಷ್ಟು ಹೊತ್ತು ಅವಳ ಮಾತುಗಳನ್ನು ಆಲಿಸಿದವನು ತಕ್ಷಣವೇ ಏನೋ ಒಳೆದಂತೆ ಅವಳನ್ನು ತನ್ನಿಂದ ಸರಿಸಿ, ನೀನು ನನ್ನನ್ನು ಏನಂತ ಕರೆದೆ ಎಂದಿದ್ದ. ಆಗಲೇ ಅವಳಿಗೂ ಹೊಳೆದಿದ್ದು ತಾನು ಅವನನ್ನು ಆರ್ಯ ಎಂದು ಕರೆಯುತ್ತಿದ್ದೇನೆ ಅಂತ. ತಕ್ಷಣವೇ ನಾಚಿಕೆಯಿಂದ ತಲೆ ತಗ್ಗಿಸಿದವಳು, ಅದು ಆರ್ಯ ಅಂತ ಅನ್ನುವಷ್ಟರಲ್ಲಿ ಅವಳ ಮೊಗವನ್ನು ಮೇಲೆತ್ತಿದವನು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಚೆಂದುಟಿಯ ಮಧುವನ್ನು ಹೀರಿದ. ಎಷ್ಟು ನಿಮಿಷಗಳ ನಂತರ ಅವಳನ್ನು ಬಿಟ್ಟವನ ತುಟಿಯಲ್ಲಿ ತುಂಟ ನಗುವೊಂದು ಮೂಡಿದ್ದರೆ ಅವಳು ಮಾತ್ರ ಅವನನ್ನು ನೋಡಲಾಗದೆ ಅವನೆದೆಗೊರಗಿ ಗಟ್ಟಿಯಾಗಿ ತಬ್ಬಿಬಿಟ್ಟಳು. ಅವಳನ್ನು ಮತ್ತಷ್ಟು ಗಟ್ಟಿಯಾಗಿ ತಬ್ಬಿದ್ದವನು, ಐ ಲವ್ ಯು ಆರು ಎಂದಿದ್ದ. ಆದರೆ ಅವಳ ಕಡೆಯಿಂದ ಮಾತ್ರ ಯಾವುದೇ ಉತ್ತರ ಬರಲಿಲ್ಲ. ಅವನು, ಆರು, ನಾನು ಐ ಲವ್ ಯು ಅಂತ ಹೇಳಿದೆ ಎಂದರೆ, ಕೇಳಿಸಿತು ಎಂದಿದ್ದಳವಳು. ಅವಳ ಮಾತು ಕೇಳಿ ಅವಳನ್ನು ತನ್ನೆದುರು ನಿಲ್ಲಿಸಿಕೊಂಡವನು, ತಾನೇನೋ ನನ್ನ ಪ್ರೀತಿನ ಹೇಳಿಕೊಂಡೆ, ಆದರೆ ನೀನು ಅದಕ್ಕೆ ಏನು ಹೇಳಲೇ ಇಲ್ಲ ಎಂದಿದ್ದ. ಅವಳು ಮಾತ್ರ ತಲೆ ತಗ್ಗಿಸಿಯೇ, ನಿಮ್ಮ ಪ್ರೀತಿ ನನಗೂ ಒಪ್ಪಿಗೆ ಇದೆ ಎಂದಿದ್ದಳಷ್ಟೆ ಹೊರತು ಐ ಲವ್ ಯು ಟು ಎಂದು ಹೇಳಲೇ ಇಲ್ಲ. ಅವನು ಅದೆಷ್ಟು ಬಾರಿ ಕೇಳಿದರೂ ಅದನ್ನು ಹೇಳದವಳು, ಅದನ್ನು ಹೇಳಿದರೆ ಮಾತ್ರ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಅರ್ಥನಾ ಎಂದು ಕೇಳಿದಾಗ ಅವನ ಬಳಿಯೂ ಉತ್ತರವಿರಲಿಲ್ಲ.
ಆದರೆ ಅವಳನ್ನು ಮತ್ತಷ್ಟು ಬಿಗಿದಪ್ಪಿ ಒಂದಲ್ಲ ಒಂದು ದಿನ ನಿನ್ನ ಹತ್ತಿರ ಐ ಲವ್ ಯು ಟು ಎಂದು ಹೇಳಿಸಿಕೊಳ್ಳುತ್ತೇನೆ, ನೋಡ್ತಾ ಇರು ಎಂದು ಸವಾಲು ಹಾಕಿದ. ಅಂದಿನ ದಿನ ಪೂರ್ತಿ ಇಬ್ಬರ ಜೊತೆಯಾಗಿಯೇ ಕಳೆದಿದ್ದರು. ಆದರೆ ಅಪ್ಪಿತಪ್ಪಿಯೂ ಅವರಿಬ್ಬರ ನಡುವೆ ಶ್ರೇಯ ವಿಷಯ ಸುಳಿದಾಡಲಿಲ್ಲ. ಅಲ್ಲಿಂದ ಮುಂದೆ ಅವರ ಪ್ರೀತಿಯ ಪಯಣ ಯಾವ ಅಡೆತಡೆ ಇಲ್ಲದೆ ಸಾಗಿತ್ತು. ಆರಾಧ್ಯ ಪರೀಕ್ಷೆಗಳು ಮುಗಿದಿದ್ದವು. ಎಲ್ಲರೂ ತಮ್ಮ ತಮ್ಮ ಊರುಗಳಿಗೆ ಹೊರಟರೆ ಆರಾಧ್ಯ ಮಾತ್ರ ಇಲ್ಲಿಯೇ ಉಳಿದಿದ್ದಳು. ಈ ಬಾರಿಯ ರಜೆಯಲ್ಲಿ ಆರಾಧ್ಯ ಹಾಗೂ ಆರ್ಯ ಇಬ್ಬರು ಇಡೀ ಚಿಕ್ಕಮಗಳೂರು ಪೂರ್ತಿ ಸುತ್ತಿದ್ದರು. ರಜೆ ಮುಗಿತು. ಎಲ್ಲ ಕ್ಲಾಸ್ಗಳು ಶುರುವಾಗಿದ್ದವು. ದಿನಗಳು ಎಗ್ಗಿಲ್ಲದೆ ಸಾಗುತ್ತಿದ್ದವು. ಅದೇ ಸಮಯದಲ್ಲಿ ಇಬ್ಬರ ಕನಸುಗಳಿಗೂ ರೆಕ್ಕೆ ಕೊಡುವ ಹಾಗೆ ಬೆಸ್ಟ್ ಇಂಟೀರಿಯರ್ ಡಿಸೈನ್ ಕಾಂಪಿಟೇಷನ್ ಶುರುವಾಗಿತ್ತು. ಈ ಕಾಂಪಿಟೇಷನ್ ಆರ್ಯ ಹಾಗೂ ಆರಾಧ್ಯ ಇಬ್ಬರ ಕನಸು ಆಗಿತ್ತು. ಈ ಹಿಂದೆ ಆರ್ಯ ಒಂದೆರಡು ಬಾರಿ ಇದರಲ್ಲಿ ಭಾಗವಹಿಸಿ ಫೈನಲ್ವರೆಗೂ ತಲುಪಿದ. ಆದರೆ ಒಮ್ಮೆಯೂ ಅದನ್ನು ಗೆಲ್ಲಲು ಆಗಿರಲಿಲ್ಲ. ಆದರೆ ಈ ಬಾರಿ ಅವನೊಂದಿಗೆ ಆರಾಧ್ಯ ಕೂಡ ಕೈ ಜೋಡಿಸಿದಳು. ಅವನ ಬರ್ತ್ಡೇ ದಿನ ಇರುವ ವಸ್ತುಗಳನ್ನೇ ಉಪಯೋಗಿಸಿಕೊಂಡು ಆರಾಧ್ಯ ಮಾಡಿದ್ದ ಬ್ಲ್ಯಾಕ್ ಗ್ರೌಂಡ್ ಡಿಸೈನ್ ಅವನನ್ನು ಇಂಪ್ರೆಸ್ ಮಾಡಿತ್ತು. ಅದಕ್ಕಾಗಿ ಅವಳನ್ನು ಪಾರ್ಟ್ನರ್ ಆಗಿ ತೆಗೆದುಕೊಂಡು ಈ ಬಾರಿಯ ಕಾಂಪಿಟೇಷನ್ನಲ್ಲಿ ಭಾಗವಹಿಸಲು ನಿರ್ಧರಿಸಿದ. ಆರಾಧ್ಯ ಕೂಡ ಖುಷಿಯಿಂದಲೇ ಒಪ್ಪಿಕೊಂಡಿದ್ದಳು. ಏಕೆಂದರೆ ಅದು ಅವಳ ಕನಸು ಕೂಡ ಆಗಿತ್ತು. ಅತಿ ಕಡಿಮೆ ಬಜೆಟ್ನಲ್ಲಿ ಇಂಟೀರಿಯರ್ ಡಿಸೈನ್ ಮಾಡುವುದು ಹೇಗೆ ಎಂಬುದೇ ಅವರಿಬ್ಬರ ಕಾನ್ಸೆಪ್ಟ್ ಆಗಿತ್ತು. ಅದಕ್ಕಾಗಿ ತಯಾರಿ ನಡೆಸಿ ರಾಜ್ಯ ಮಟ್ಟದಲ್ಲಿ ಸೆಲೆಕ್ಟ್ ಕೂಡ ಆಗಿದ್ದರು. ಈಗ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲುವುದೇ ಅವರಿಗಿದ್ದ ದೊಡ್ಡ ಸವಾಲಾಗಿತ್ತು. ಇಬ್ಬರು ಅದಕ್ಕಾಗಿ ಹಗಲು ರಾತ್ರಿ ಎನ್ನದೇ ಹೊಸ ಹೊಸ ಡಿಸೈನ್ಗಳನ್ನು ತಯಾರಿಸುತ್ತಿದ್ದರು. ಇದೆಲ್ಲದರ ಮಧ್ಯೆ ಒಮ್ಮೆ ಆರಾಧ್ಯಳನ್ನು ಡ್ರಾಪ್ ಮಾಡುವಾಗ ಅವಳ ಕುಟುಂಬದ ಬಗ್ಗೆ ವಿಚಾರಿಸಿದ ಆರ್ಯನಿಗೆ, ನನ್ನವರು ಅಂತ ಯಾರೂ ಇಲ್ಲ ಆರ್ಯ, ನನಗೆ ಅಂತ ಇರುವುದು ನೀವೊಬ್ಬರೇ. ನೀವು ನನ್ನಿಂದ ಯಾವತ್ತಿಗೂ ದೂರವಾಗುವುದಿಲ್ಲ ತಾನೆ ಎಂದು ಹೇಳುತ್ತಾ ಕಣ್ತುಂಬಿಕೊಂಡಿದ್ದಳು ಆರಾಧ್ಯ. ಇಲ್ಲ ಆರು, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗೂ ಇಲ್ಲ. ಜೀವನದ ಕೊನೆಯ ಕ್ಷಣದವರೆಗೂ ನಿನ್ನ ಜೊತೆಗೆ ಇರ್ತೀನಿ ಕಣೆ ಎಂದು ಅವಳನ್ನು ಸಮಾಧಾನಿಸಿದವನು ಮತ್ತೆಂದು ಅವಳೆದುರು ಅವಳ ಕುಟುಂಬದ ಬಗ್ಗೆ ಮಾತನಾಡಿಯೇ ಇರಲಿಲ್ಲ. ಬದಲಾಗಿ ಮೊದಲಿಗಿಂತಲೂ ಹೆಚ್ಚು ಕಾಳಜಿಯಿಂದ ಅವಳನ್ನು ನೋಡಿಕೊಂಡಿದ್ದ. ಅಮ್ಮನ ಪ್ರೀತಿ, ಅಪ್ಪನ ಮಮತೆ, ಅಕ್ಕನ ಅಕ್ಕರೆ ಎಲ್ಲವನ್ನು ಅವನಲ್ಲಿ ಕಂಡ ಆರಾಧ್ಯಗೆ ಅವನೇ ಪ್ರಪಂಚವಾಗಿ ಹೋಗಿದ್ದ. ಎಷ್ಟರ ಮಟ್ಟಿಗೆಂದರೆ ಅವನಿಲ್ಲದೆ ಬದುಕೇ ಇಲ್ಲ ಎನ್ನುವಷ್ಟು ಮಟ್ಟಿಗೆ. ಅವಳ ಜೀವನದಲ್ಲಿ ಅತ್ಯಂತ ಹೆಚ್ಚು ಹಚ್ಚಿಕೊಂಡ ವ್ಯಕ್ತಿಯಾಗಿದ್ದ ಆರ್ಯ. ಅವಳ ಪ್ರತಿಯೊಂದು ಋತು ಬಂದ ಸಮಯದಲ್ಲೂ ಅವಳ ಜೊತೆಗಿದ್ದು ಒತ್ತಾಸೆಯಾಗುತ್ತಿದ್ದ ಆರ್ಯ. ಅವಳು ಹೇಳದೆಯೇ ಅವಳ ಮನದಾಸೆಗಳನ್ನು ಅರಿತು ನೆರವೇರಿಸುತ್ತಿದ್ದ. ಅವರಿಬ್ಬರ ಸತತ ಪ್ರಯತ್ನದಿಂದ ಇಬ್ಬರು ಬೆಸ್ಟ್ ಇಂಟೀರಿಯರ್ ಡಿಸೈನ್ ಕಾಂಪಿಟೇಷನ್ನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಜಯ ಗಳಿಸಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸ್ಪರ್ಧೆಗೆ ಆಯ್ಕೆಯಾಗಿದ್ದರು. ಆದರೆ ಆ ಸ್ಪರ್ಧೆಗೆ ಇನ್ನು 6 ತಿಂಗಳು ಕಾಲಾವಕಾಶವಿತ್ತು. ಇದೆಲ್ಲದರ ಮಧ್ಯೆ ಎಲ್ಲರ ಪರೀಕ್ಷೆಗಳು ಮುಗಿದು ಅವರ ಕೋರ್ಸ್ ಕೂಡ ಮುಗಿದಿತ್ತು. ಸೆಂಟ್ ಆಫ್ ಪಾರ್ಟಿಯ ದಿನ ಇಬ್ಬರು ಮ್ಯಾಚಿಂಗ್ ಡ್ರೆಸ್ಗಳನ್ನು ಹಾಕಿ ಅದೆಷ್ಟು ಫೋಟೋಗಳನ್ನು ತೆಗೆದುಕೊಂಡಿದ್ದರು. ಆ ಕ್ಷಣಗಳೇ ಅವರಿಬ್ಬರ ಜೀವನದ ಕೊನೆಯ ಸಂತೋಷದ ಕ್ಷಣಗಳಾಗಿದ್ದವು. ಅವರ ಎಕ್ಸಾಮ್ ಮುಗಿದ ಕೂಡಲೇ ಅಲ್ಲಿಂದ ಬೆಂಗಳೂರಿಗೆ ಬಂದ ಆರಾಧ್ಯ ಅಲ್ಲಿ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದಳು. ಅದೇ ಸಮಯದಲ್ಲಿ US ನಲ್ಲಿ ಶುರುವಾಗಿರೋ ಹೊಸ ಬ್ರ್ಯಾಂಚ್ನಲ್ಲಿ ಏನು ಸಮಸ್ಯೆ ಇದೆ ಎಂದು ಅಲ್ಲಿಗೆ ಹೊರಟ ಆರ್ಯ ಮತ್ತೆ ಭಾರತಕ್ಕೆ ಹಿಂತಿರುಗಿದ್ದೆ 5 ತಿಂಗಳ ನಂತರ. ಅವನು ಬಂದ ದಿನವೇ ರಾಕೇಶ್ಗೆ ಆಕ್ಸಿಡೆಂಟ್ ಆದ ಬಗ್ಗೆ ತಿಳಿದವನು ಅವನನ್ನು ನೋಡಲು ಹೋಗಿದ್ದ. ಆಗ ಜ್ಯೋತಿ ಮೂಲಕ ರಮ್ಯಾಳ ಬಗ್ಗೆ ತಿಳಿದ ಆರ್ಯ ಅವಳ ರಾಕೇಶ್ ಇಂದಿನ ಸ್ಥಿತಿಗೆ ಕಾರಣವೆಂದು ತಿಳಿದವನು ಅವಳಿಗೆ ಪಾಠ ಕಲಿಸಲು ನಿರ್ಧರಿಸಿದ. ಅವಳ ಬಗ್ಗೆ ತಿಳಿದುಕೊಳ್ಳಲು ರಾಕೇಶ್ ರೂಮ್ ಸರ್ಚ್ ಮಾಡಿದವನಿಗೆ ಅವನ ರೂಮ್ನಲ್ಲಿ ಸಿಕ್ಕ ಫೋಟೋಗಳು ದೊಡ್ಡ ಆಘಾತವನ್ನು ನೀಡಿತು. ಏಕೆಂದರೆ ಆ ಫೋಟೋಗಳಲ್ಲಿ ಇದ್ದಿದ್ದು ಅಚ್ಚು ಆರಾಧ್ಯಳಂತೆ ಕಾಣುವ ರಮ್ಯಾ. ಅದು ಅಲ್ಲದೆ ರಾಕೇಶ್ ಜೊತೆಗಷ್ಟೇ ಅಲ್ಲದೆ ಬೇರೆ ಬೇರೆ ಹುಡುಗರ ಜೊತೆಗಿದ್ದ ಅವಳ ಫೋಟೋಗಳನ್ನು ಕಂಡು ದಂಗಾಗಿದ್ದ. ಆಗ ಅವನು ಮಾಡಿದ ಮೊದಲ ಕೆಲಸವೇ ಆ ಫೋಟೋಗಳು ಒರಿಜಿನಲ್ ಹೌದೋ ಅಲ್ಲವೋ ಎಂದು ಪರೀಕ್ಷಿಸಲು ಅವನ ಬೆಸ್ಟ್ ಫ್ರೆಂಡ್ ಫೋಟೋಗ್ರಾಫರ್ ಆದ ಪವನ್ ಬಳಿ ತೆಗೆದುಕೊಂಡು ಹೋಗಿದ್ದು. ಅವನ ಫ್ರೆಂಡ್ ಅವುಗಳೆಲ್ಲ ಪರೀಕ್ಷಿಸಿ ಅದೆಲ್ಲ ಒರಿಜಿನಲ್ ಫೋಟೋಗಳು ಎಂದು ಹೇಳಿದಾಗ ನಿಜಕ್ಕೂ ಧರೆಗಿಳಿದು ಹೋಗಿದ್ದ. ಆದರೆ ಅವನ ಮನಸ್ಸು ಮಾತ್ರ ಅದನ್ನು ನಂಬಲು ಸಿದ್ಧವಿರಲಿಲ್ಲ. ಅದರೊಟ್ಟಿಗೆ ರಾಕೇಶ್ನ ಕಾಲ್ ಡೀಟೇಲ್ಸ್, ಲೊಕೇಶನ್ ಎಲ್ಲವೂ ಚೆಕ್ ಮಾಡಿ ಆರಾಧ್ಯಳ ಲೊಕೇಶನ್ ಜೊತೆಗೆ ಮ್ಯಾಚ್ ಆಗಿದ್ದ. ಅವಳ ದುರಾದೃಷ್ಟಕ್ಕೆ 80ಗಿಂತಲೂ ಹೆಚ್ಚು ಇಬ್ಬರು ಒಂದೇ ಲೊಕೇಶನ್ನಲ್ಲಿದ್ದರು. ಅದು ಅಲ್ಲದೆ ರಮ್ಯಾ ರಾಕೇಶ್ ಪರಿಚಯವಾಗಿ ಕೇವಲ 3.5 ತಿಂಗಳಷ್ಟೇ ಆಗಿತ್ತು. ಎಲ್ಲ ಸಾಕ್ಷಿಗಳು ಆರಾಧ್ಯಳ ಕಡೆಗೆ ಬೆಟ್ಟು ಮಾಡಿ ತೋರಿಸುತ್ತಿದ್ದವು. ಆದರೆ ಅವನು ಮಾತ್ರ ಆರಾಧ್ಯಳ ಮೇಲೆ ನಂಬಿಕೆ ಕಳೆದುಕೊಂಡಿರಲಿಲ್ಲ. ಜೊತೆಗೆ ಆರಾಧ್ಯಳ ತರಹ ಮತ್ತೊಂದು ಹುಡುಗಿ ಇರಬಹುದೆಂಬ ಕಲ್ಪನೆ ಕೂಡ ಅವನಿಗೆ ಇರಲಿಲ್ಲ. ಇತ್ತ ಆರಾಧ್ಯಗೆ ಇವನು ಇಂಡಿಯಾಗೆ ಬಂದಿರೋ ವಿಷಯವೇ ತಿಳಿದಿರಲಿಲ್ಲ. ಅವಳಿಗೆ ಸರ್ಪ್ರೈಸ್ ನೀಡಲೆಂದು ಬಂದವನು ಈಗ ಗೊಂದಲಗಳಲ್ಲಿ ಸಿಲುಕಿದ್ದ. ಕೊನೆಗೆ
ತಲೆಕೆಟ್ಟಂತಾಗಿ ಆ ಫೋಟೋಗಳಲ್ಲಿದ್ದ ಹುಡುಗರ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಿ ಅವರೆಲ್ಲರನ್ನು ಭೇಟಿಯಾಗಿದ್ದ. ಅವರೆಲ್ಲರೂ ಹೇಳಿದ್ದೊಂದೇ, ಆ ಫೋಟೋದಲ್ಲಿರುವ ಹುಡುಗಿ ಮೋಸಗಾತಿ ಎಂದು. ಜೊತೆಗೆ ಅವಳಿಂದ ಒಂದು ಹುಡುಗ ಜೀವ ಕಳೆದುಕೊಂಡು ಅವನ ಫ್ಯಾಮಿಲಿಯವರು ಕೂಡ ಇದ್ದಕ್ಕಿದ್ದಂತೆ ಕಣ್ಮರೆಯಾಗಿದ್ದ ವಿಷಯ ತಿಳಿದು ಅವನ ಮನಸ್ಸು ಸಂಪೂರ್ಣ ಮುರಿದು ಹೋಗಿತ್ತು. ಅವನ ಬುದ್ಧಿ ಆರಾಧ್ಯ ಒಬ್ಬಳು ಮೋಸಗಾತಿ ಎಂದರೆ ಅವನ ಮನಸ್ಸು ಅವಳು ಹಾಗೆ ಮಾಡಲು ಸಾಧ್ಯವಿಲ್ಲ ಎಂದು ನುಡಿದಿತ್ತು. ಕೊನೆಗೂ ಅವನ ಬುದ್ಧಿಯೇ ಗೆದ್ದು ಅವಳನ್ನು ಮೋಸಗಾತಿ ಎಂದು ತೀರ್ಮಾನಿಸಿಬಿಟ್ಟ. ಅವಳಿಗೆ ತಕ್ಕ ಪಾಠ ಕಲಿಸಬೇಕೆಂದುಕೊಂಡವನು ಅವಳಿಗೆ ಕಾಲ್ ಮಾಡಲು ಫೋನ್ ತೆಗೆದಿದ್ದ. ಅಷ್ಟರಲ್ಲಿ ಅವಳೇ ಕಾಲ್ ಮಾಡಿದ್ದಳು. ಅವಳು ಯಾವುದೋ ಕೆಲಸದ ಮೇಲೆ ಚಿಕ್ಕಮಗಳೂರಿಗೆ ಹೋಗಿದ್ದಾಗ ಅವಳನ್ನು ಭೇಟಿ ಮಾಡಿದ ಅರ್ಥ ಮೂಲಕ ಆರ್ಯ ಇಂಡಿಯಾಗೆ ಬಂದಿರೋ ವಿಷಯ ಅವಳಿಗೆ ತಿಳಿದಿತ್ತು. ಅದರಲ್ಲೂ ಅವನು ಬಂದು 2 ವಾರಗಳಾಗಿದೆ ಎಂದು ತಿಳಿದಾಗ ಬಹಳ ಬೇಸರವಾಗಿತ್ತು. 2 ವಾರಗಳಿಂದಲೂ ಅವನು ಮಾತನಾಡಲು ಸಿಕ್ಕಿರಲಿಲ್ಲ. ಅವನು USA ಹೋದಾಗ 1-2 ಬಾರಿ ಹೀಗೆ ಅವನ ಕೆಲಸದ ಒತ್ತಡದಿಂದ 15ರಿಂದ 20 ದಿನಗಳವರೆಗೂ ಅವನೊಂದಿಗೆ ಮಾತನಾಡಲಾಗಿರಲಿಲ್ಲ. ಈ ಬಾರಿಯೂ ಹಾಗೆ ಆಗಿರಬಹುದು ಎಂದುಕೊಂಡವಳು ಹೆಚ್ಚು ತಲೆಕೆಡಿಸಿಕೊಳ್ಳದೆ ಸುಮ್ಮನಾಗಿದ್ದಳು. ಆದರೆ ಈಗ ಅವನು ಇಂಡಿಯಾಗೆ ಬಂದಿರೋ ವಿಷಯ ತಿಳಿದ ಮೇಲೆ ಒಂದು ರೀತಿಯ ತಳಮಳ ಶುರುವಾಗಿತ್ತು ಅವಳ ಮನಸ್ಸಲ್ಲಿ. ಹಾಗಾಗಿ ಅದೇ ಕಾರಣದಲ್ಲಿ ಅವನಿಗೆ ಕಾಲ್ ಮಾಡಿದಳು. ಅವನು ಕಾಲ್ ರಿಸೀವ್ ಮಾಡಿದ ಕೂಡಲೇ ದಿಸ್ ಇಸ್ ಟೂ ಮಚ್ ಆರ್ಯ, ನೀನು ಇಂಡಿಯಾಗೆ ಬಂದು 2 ವಾರ ಆಯಿತು ಅಂತ ಅರ್ಥ ಹೇಳಿದ್ಲು. ಆದರೂ ನನಗೇಕೆ ಇದನ್ನು ತಿಳಿಸಲಿಲ್ಲ? ಅಷ್ಟು ಬೇಗ ನಾನು ನಿನಗೆ ಬೇಡವಾದೆನಾ ಆರ್ಯ ಎಂದವಳು ಅದಾಗಲೇ ಅಳುತ್ತಿದ್ದಳು. ಕೇಳಿ ವಿಚಲಿತಗೊಂಡವನನ್ನು ಅವನ ಬುದ್ಧಿ ಎಚ್ಚರಿಸಿತ್ತು. ಅವಳೊಬ್ಬಳು ಮೋಸಗಾತಿ ಎಂದು ಕೂಗಿ ಹೇಳಿತು. ರಾಕೇಶ್ನ ನೆನೆದ ಅವನ ಮನಸ್ಸು ಕೊತಕೊತನೆ ಕುದಿಯುತ್ತಿತ್ತು. ಆದರೂ ಮೋಸಕ್ಕೆ ಮೋಸದಿಂದಲೇ ಉತ್ತರ ಕೊಡಬೇಕು ಎಂದುಕೊಂಡವನು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಅವಳೊಂದಿಗೆ ಸಹಜವಾಗಿಯೇ ಮಾತನಾಡಿದ. ಅವನೇ ಅವಳನ್ನು ಓಲೈಸಿ ನನ್ನ ಸ್ನೇಹಿತನಿಗೆ ಆಕ್ಸಿಡೆಂಟ್ ಆಗಿತ್ತು, ಹಾಗಾಗಿ ಬರಲಾಗಲಿಲ್ಲ ಎಂಬ ಕಾರಣವನ್ನು ಕೊಟ್ಟು ಸಮಾಧಾನ ಮಾಡಿದ. ಮೊದಲೇ ಮೃದು ಸ್ವಭಾವವಳಾಗಿದ್ದ ಆರಾಧ್ಯ ಆ ಮಾತು ಕೇಳಿಯೇ ಮೆತ್ತಗಾಗಿದ್ದಳು. ಆ ಕ್ಷಣವೇ ಅವನನ್ನು ನೋಡಬೇಕೆಂದುಕೊಂಡರೂ ಅವಳು ಸದ್ಯಕ್ಕೆ ಚಿಕ್ಕಮಗಳೂರಿನಲ್ಲಿ ಇದ್ದಿದ್ದರಿಂದ ಅದನ್ನೇ ಹೇಳಿ ಬೇಸರ ಮಾಡಿಕೊಂಡಿದ್ದಳು. ಆದರೆ ಆರ್ಯ ಅದಕ್ಕೆ ಬೇಜಾರು ಯಾಕೆ? ನಾಳೆ ನಾನೇ ನಿನ್ನನ್ನು ನೋಡಲು ಚಿಕ್ಕಮಗಳೂರಿಗೆ ಬರುತ್ತಿದ್ದೇನೆ ಎಂದವನು ಅವಳ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿ ಮೊಬೈಲನ್ನು ಫ್ಲೈಟ್ ಮೋಡ್ಗೆ ಹಾಕಿದ್ದ. ಅವಳು ಮತ್ತೊಮ್ಮೆ ಕರೆ ಮಾಡಿದರೆ ನಾಟ್ ರೀಚಬಲ್ ಎಂದು ಬರುತ್ತಿತ್ತು. ಬಹುಶಃ ನೆಟ್ವರ್ಕ್ ಸಮಸ್ಯೆ ಇರಬಹುದು ಎಂದುಕೊಂಡವಳು ಅದರ ಬಗ್ಗೆ ಹೆಚ್ಚು ಯೋಚಿಸಲು ಹೋಗಿರಲಿಲ್ಲ. ಇಲ್ಲಿ ಆರಾಧ್ಯ ಆರ್ಯನನ್ನು ಕಾಯುತ್ತಾ ಅವನನ್ನು ನೋಡಲು ಕಾತರಿಸುತ್ತಾ ಅವನಿಗಾಗಿ ಒಂದು ಸರ್ಪ್ರೈಸ್ ನೀಡಲು ಕಾಯುತ್ತಿದ್ದರೆ ಅಲ್ಲಿ ಆರ್ಯ ಅವಳಿಗೆ ದೊಡ್ಡ ಆಘಾತವನ್ನೇ ನೀಡಲು ನಿರ್ಧರಿಸಿದ್ದ. ಆರಾಧ್ಯ ಅವನಿಗಾಗಿ ಅವನ ಖುಷಿಗಾಗಿ ಮೊದಲ ಬಾರಿ ಅವನಿಗೆ ಐ ಲವ್ ಯು ಎಂದು ಹೇಳಲು ದೊಡ್ಡ ತಯಾರಿಯನ್ನೇ ಮಾಡಿಕೊಂಡಿದ್ದಳು. ಅದಕ್ಕಾಗಿ ಪ್ರಕೃತಿಯ ತಾಣವಾಗಿದ್ದ ರೆಸಾರ್ಟನ್ನು ಪೂರ್ತಿ ಅವರಿಬ್ಬರಿಗಾಗಿಯೇ ಬುಕ್ ಮಾಡಿಕೊಂಡಿದ್ದಳು. ಅವಳು ಹೇಳಿದಂತೆ ಅಂದು ಸಂಜೆ ರೆಸಾರ್ಟ್ ತಲುಪಿದ ಆರ್ಯನ ಮುಖದಲ್ಲಿ ನಗು ತುಂಬಿದ್ದರೆ ಮನದಲ್ಲಿ ಮಾತ್ರ ದೊಡ್ಡ ಜ್ವಾಲಾಮುಖಿಯೇ ಸ್ಫೋಟಿಸಲು ಕಾಯುತ್ತಿತ್ತು. ಅವಳು ಮಾತ್ರ ಇದ್ಯಾವುದರ ಅರಿವಿಲ್ಲದೆ ಅವನನ್ನು ಸ್ವಾಗತಿಸಲು ತುಸು ನಾಚಿಕೆಯಿಂದ ಮನದ ತುಂಬ ಖುಷಿ ತುಂಬಿಕೊಂಡು ಕಾಯುತ್ತಿದ್ದಳು. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.